ಜನನಿ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮಾರಾಧ್ಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಗುರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ವಂದಿಸಿ ಗುರುದೇವರಿಗೆ ನಮಸ್ಕರಿಸಿ ಕನ್ನಡ ಮುಮುಕ್ಷುಗಳಿಗೆ ಕಲ್ಯಾಣವನ್ನೇ ಬಯಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪಾದಾರವಿಂದಗಳಿಗೆ ಪುಡಮಟ್ಟು. ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಸತ್ಯಳಾದ ಮೈತ್ರಾದೇವಿಯನ್ನು ಕುರಿತು ಸಗುಣಾಷ್ಟಾಂಗದ ಬಗ್ಗೆ ಸವಿಸ್ತಾರವಾಗಿ ನಿರೂಪಣೆಯನ್ನು ಮಾಡ್ತಾ ಅದರಲ್ಲಿ ನಿಯಮವನ್ನು ಬಹು ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರುತಿಯ ತಾನರಿಯದೆ ಗುರುಮತವಿಡಿಯದೆ ಗತಿಯನ್ನು ಬೇರೆ ಅರಿಸಿದೊಡೆ ಉಂಟೆ ಪ್ರಶ್ನೆಯಲ್ಲಿ ಉತ್ತರವನ್ನು ಕೊಡ್ತಾ ಅವರು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಗತಿಯನ್ನು ಬೇರೆ ಅರಿಸಿದೊಡೆ ಉಂಟೆ. ಗತಿ ಅಂದರೆ ಮೋಕ್ಷ, ಗತಿ ಅಂದರೆ ಆನಂದ, ಗತಿ ಅಂದರೆ ಮನುಷ್ಯನ ಧ್ಯೇಯ. ಮುಮುಕ್ಷುವಿನ ಧ್ಯೇಯ ಏನು ಅಂತ ಕೇಳಿದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅವನ ಧ್ಯೇಯ ಅದ. ಆ ಧ್ಯೇಯ ಮೋಕ್ಷ ಬೇರೆ ಅರಿಸಿದೊಡೆ ಉಂಟೆ. ಅದು ಬೇರೆ ಎಲ್ಲಾದರೂ ಕೂಡ ಪ್ರಯತ್ನ ಮಾಡಿ ಹೊಂದಬೇಕು ಅಂದರೆ ಸಾಧ್ಯವೇ ಅಂದರೆ ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೆ ಒಂದೊಂದು ಸ್ಥಾನ ಇರ್ತಾರೆ. ನೀವು ಬಜಾರ್ಗೆ ಹೋದ್ರಿ ಅಂದರೆ ಜವಳಿ ಮಾರ್ಕೆಟ್ ಬೇರೆ ಅದ, ಬಂಗಾರ ಮಾರ್ಕೆಟ್ ಬೇರೆ ಅದ, ಧಾನ್ಯದ ಮಾರ್ಕೆಟ್ ಬೇರೆ ಅದ, ಅರಿವಿ ಮಾರ್ಕೆಟ್ ಬೇರೆ ಅದ. ನೀವು ಅಲ್ಲಿ ಹೋದರೆ ಆ ಸಾಮಾನು ಸಿಗ್ತಾವೆ. ಬಂಗಾರ ಅಂಗಡಿಗೆ ಹೋಗಿ ನೀವು ಅರಿವಿ ಕೇಳಿದ್ರೆ ಸಿಗೋದಿಲ್ಲ, ಅರಿವಿ ಅಂಗಡಿಗೆ ಹೋಗಿ ಬಂಗಾರ ಕೇಳಿದ್ರೆ ಸಿಗೋದಿಲ್ಲ, ಕಾಯಿಪಲ್ಯ ಬಜಾರ್ದಾಗ ಧಾನ್ಯ ಕೇಳಿದ್ರೆ ಸಿಗೋದಿಲ್ಲ. ಅವಕ್ಕೊಂದು ಸ್ಥಾನ ಅದ. ಆ ಸ್ಥಾನಗಳಿಗೆ ಆತ ಹೋದ ಅಂದ್ರೆ ಆ ವಸ್ತು ಪ್ರಾಪ್ತಿ ಆಗ್ತದೆ ವಿನಾ ಅನ್ಯತ್ರ ಹುಡುಕಿದ್ರೆ ಏನಾಗ್ತದಂದ್ರೆ ಶ್ರಮ ವ್ಯರ್ಥ ಆಗ್ತದೇನಾ, ಮತ್ತೊಂದು ಪ್ರಾಪ್ತಿ ಆಗುವುದಿಲ್ಲ. ಬಹುಜನರು ಮೋಕ್ಷವನ್ನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಅಪೇಕ್ಷೆಯೂ ಮಾಡ್ತಾರೆ, ಇಚ್ಛೆಯೇನೋ ಅದ, ಪರಂತು ಅವರು ಹುಡುಕುವ ಸ್ಥಾನ ಬೇರೆ ಅದ. ಎಲ್ಲಿ ಮನುಷ್ಯನಿಗೆ ಹೋದರೆ ಸಿಗ್ತದೆ ಅದು ಫಸ್ಟ್ ಮನುಷ್ಯ ವಿಚಾರ ಮಾಡಬೇಕು. ಹಾಗಾದರೆ ಈ ಮೋಕ್ಷ ಎಲ್ಲಿ ಸಿಗ್ತದೆ? ಶ್ರುತಿಯ ತಾನರಿಯದೆ. ಸ್ವಾಧ್ಯಾಯವೂ ಅಧ್ಯೇತವ್ಯ ಶಾಸ್ತ್ರ ಹೇಳ್ತದೆ. ಶ್ರುತಿ ಮತ ಅದ. ಶ್ರುತಿಯನ್ನು ಅನುಸರದೆ ವೇದವನ್ನು ಅನುಸರಿಸದೆ ಯಾವ ಮನುಷ್ಯ ವೇದಾಧ್ಯಯನವನ್ನು ಮಾಡದೆ ಉಪನಿಷತ್ತುಗಳನ್ನು ಓದದೆ ಯಾವ ಮನುಷ್ಯ ಮೋಕ್ಷವನ್ನು ಪಡೀಬೇಕಂತಾನೆ ಅದು ಸಾಧ್ಯ ಇಲ್ಲ. ನಿಜಗುಂಡ್ರು ಅದ ಅಂದರೆ ಉಪನಿಷತ್ತು ಮತ್ತು ವಿದ್ಯಾ ಒಂದೇ ಅಂತ ಹೇಳ್ಯಾರ. ಅದಕ್ಕೆ ಇದುವೇ ಜ್ಞಾನವೇ ಉಪನಿಷದ ಅರ್ಥ ಅಂತ. ಹಾಗೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಲಾರದೆ ಅಂದರೆ ಬ್ರಹ್ಮ ವಿಚಾರವನ್ನು ಮಾಡದೆ ಕೇವಲ ಏನಾದರೂ ಅನ್ಯ ವಿಚಾರವನ್ನು ಮಾಡ್ತಾ ಹೋದರೆ ಅವನಿಗೆ ಮುಕ್ತಿ ಸಿಗುವುದಿಲ್ಲ. ಅದು ಪರಮಾತ್ಮ ಹೆಂಗದ ಅಂದ್ಕೇಳಿ ಶ್ರುತಿ ಗಮ್ಯ ಅದ, ವೇದ ಗಮ್ಯ ಅದ. ಆ ವೇದವನ್ನು ಅವನು ಅಧ್ಯಯನ ಮಾಡಲಾರದೆ ನಾನು ಆಗುವುದಿಲ್ಲ. ಹೆಂಗೆ ಇಂಜಿನಿಯರ್ ಓದಲಾರದೆ ಇಂಜಿನಿಯರ್ ಆಗುವುದಿಲ್ಲ, ಬಯಾಲಜಿ ಓದಲಾರದೆ ಆ ಮನುಷ್ಯ ಡಾಕ್ಟರ್ ಆಗುವುದಿಲ್ಲ, ಮ್ಯಾಥ್ಸ ಫಿಸಿಕ್ಸ್ ಓದಲಾರದೆ ಆ ಮನುಷ್ಯ ಇಂಜಿನಿಯರ್ ಆಗುವುದಿಲ್ಲ. ಹಾಗೆ ಜೀವನದಲ್ಲಿ ಮನುಷ್ಯ ಶ್ರುತಿಗಳನ್ನು, ಶ್ರುತಿ ಸಮಾನದ ವಾಕ್ಯಗಳನ್ನು ನೀವು ಅಧ್ಯಯನ ಮಾಡದೆ ಹೋದರೆ ನಿಮಗೆ ಬ್ರಹ್ಮಜ್ಞಾನ ಆಗುವುದಿಲ್ಲ. ಅರಸಿದೊಡೆ ಹುಡುಕಿದರ ಪ್ರಯತ್ನ ಪಟ್ಟರೆ ಸಾಧ್ಯವೇ ಇಲ್ಲ. ಇನ್ನು ಮತ್ತೊಂದು ಗುರು ಮತ ವಿಳಿಯದೆ. ಮತ ಅಂದರೆ ಸಂಪ್ರದಾಯ. ಗುರು ಸಂಪ್ರದಾಯಕ್ಕೆ ಒಳಗಾಗದೆ ಹೋದ ಅಂದರೆ ಆ ಅರ್ಥವನ್ನು ಬಿಚ್ಚಿಕೊಡೋರು ಯಾರೂ ಇಲ್ಲ.
ವೇದ ಎಷ್ಟು ಗುಹಿ ಅದ, ಗೋಪನೀಯ ಅದ, ಅದರ ಅರ್ಥವನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಕ್ಕಂಥ ಗುರುಗಳಿರು. ಅವರಾಗಿರು ಸಂಪ್ರದಾಯ ಸಿದ್ಧರಾಗಿರಬೇಕು. ಅದಕ್ಕೆ ಗುರು ಪರಂಪರೆ ಅದ. ಆ ಪರಂಪರೆಯೊಳಗೆ, ಅದ್ವೈತ ಪರಂಪರೆಯೊಳಗೆ ಯಾರು ಅದಾರ, ತ್ವಮೇವ ಪ್ರಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತಕ್ಕಂಥವ್ರು ಯಾರು ಸದ್ಗುರುಗಳು ಅದಾರ, ಅವರು ಬಿಟ್ಟರೆ ಸ್ವಂತ ವೇದ ಓದಿದ್ರೂ ಆಗೋದಿಲ್ಲ. ಇನ್ನು ಶ್ರುತಿಗಳನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂಥ ಗುರುಗಳಿಂದನೂ ಆಗೋದಿಲ್ಲ. ಅವ ಹೆಂಗಿರಬೇಕು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಅಂಥವರ ಮುಖದಿಂದ ಕೇಳಬೇಕು. ಅಂದ್ರೆ ಅದು ಫಲ ಕೊಡ್ತದೆ, ಅದು ಮನುಷ್ಯನಿಗೆ ಮೋಕ್ಷ ಸಿಗ್ತದೆ. ಸ್ವತಃ ನೀ ಓದಿ ಅಂತಂದ್ರೆ ಕರ್ಣಪಾಠವಾದಿ ದೋಷಗಳು ಬರ್ತವೆ. ಶ್ರುತಿಗಳ ಬಗ್ಗೆ ನಿಮಗೆ ಅರ್ಥ ಆಗುವುದಿಲ್ಲ. ಶ್ರುತಿಯಲ್ಲಿ 2-3 ಥರ ವಿಚಾರ ಇರ್ತದೆ. ಅದಕ್ಕೇನು ಒಂದು ಸೀದಾ ಅರ್ಥ ಇರ್ತದೆ, ಮತ್ತೊಂದು ವ್ಯಾಜ್ಯದಿಂದ ಹೇಳುವ ಅರ್ಥ ಇರ್ತದೆ. ಅದಕ್ಕೆ ಅದನ್ನು ಸ್ಪಷ್ಟವಾಗಿ ಪಡಿಸತಕ್ಕಂಥವ್ರು ಯಾರು ಅಂದರೆ ಇದಮಿತ್ತಂ, ಇದು ಹೀಗೆ ಅದ ಅಂತ ಪ್ರತಿಪಾದನೆ ಮಾಡುವರು ಯಾರು? ಅವರಿಗೆ ಸದ್ಗುರುಗಳು ಅಂತ ಕರೀತಾರೆ. ಅದ ಏನಪ್ಪ ಅಂತಂದ್ರೆ ಪರಮಾತ್ಮನ ಬಗ್ಗೆ ಮಾತನಾಡುವರು. ಏನು ನುಡಿದರದುವೆ ಗೂಢನಿಗವಾಭಿಪ್ರಾಯ ಮಕ್ಕು. ಅದಕ್ಕೆ ಹೇಳ್ಯಾರವರು ಕರುಣ ಸತ್ಕರಿ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಗಳಿರಲ್ ಅವನೇ ಶಿವ ಗುರುವಕ್ಕು ನಿಜಗುರುವರ್ದು. ಹೀಗೆ ಅಂತಹ ಯೋಗ್ಯನಾಗಿರ್ತಕ್ಕಂಥ ಬ್ರಹ್ಮನಿಷ್ಠ ಗುರುವಿನಲ್ಲಿ ಹೋಗದಾನೆ ಅವರಿಂದ ವೇದಗಳ ಅರ್ಥವನ್ನು ಅಧ್ಯಯನ ಮಾಡಿದ್ದೇನೆ. ಮತ್ತೆ ಅದಲ್ಲ, ಗುರುಗಳು ಭಾಳ ಜನ ಸಂಗೀತ ಗುರುಗಳು ಅದಾರ, ಎಲ್ಲ ಗುರುಗಳು ಅದಾರ, ಕೃಷಿ ಗುರು ಅದಾರ, ಎಲ್ಲ ಅದಾರ. ಪರಂತು ಶ್ರುತಿಯ ಅರ್ಥವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಗುರು, ಅದು ಅವರ ಮಾತೆ ಗುರುವಚನವೇ ಶ್ರುತಿ ಅದ. ಅಂತಹ ಸದ್ಗುರುಗಳ ಮುಖದಿಂದ ನೀವು ಏನಪ್ಪ ಅಂತ ಕೇಳಿದರೆ, ವೇದದ ಅರ್ಥವನ್ನು ತಿಳಿಯದೆ ಶ್ರುತಿ ತಾತ್ಪರ್ಯವನ್ನು ನಿರ್ಣಯ ಮಾಡದೆ ಇದ್ದರೆ ಮೋಕ್ಷ ಬೇರೆ ಅರ್ಶದೊಡೆ ಉಂಟೆ. ಇನ್ನೊಂದು ಕಡೆ ಹುಡುಕಕ್ಕೆ ಹೋದರೆ ಸಿಕ್ಕಿತೇನೋ ಸಿಗೋದಿಲ್ಲ ಅಂತಾರೆ. ಅದು ವೇದ ಅಂದರೆ ಏನು ಅಂತ ಹೇಳ್ತಾರೆ. ಪವಣತೆಗೆ ಮಿಗೆ ವೇದ ಶಿರವನ್ನು ತನ್ನ ಅನುಭವಕ್ಕೆ ಬರ್ಪಂತೆ ತಿಳಿಯುವುದನ್ನು ವಿವಿಧ ತಾಪಸ ಮುಖ್ಯರು ಒಲವಿಂದೆ ಸಿದ್ಧಾಂತ ಶ್ರವಣವೆಂಬರು ನಿಜವಿದು ತಾನೇ. ಗುರುಮುಖದಿಂದ ಏನು ಕೇಳಬೇಕು ಅಂದ್ರೆ ಸಿದ್ಧಾಂತವನ್ನು ಕೇಳಬೇಕು. ಯಾವುದನ್ನು ತಿಳಿದ್ರೆ ಜಗಳ ಹೋಗ್ತದೆ ಅದಕ್ಕೆ ಸಿದ್ಧಾಂತ ಸಿದ್ಧ ಅಂತ ನಿಶ್ಚಯ. ಕೊನೆ ಯಾವುದು ನಿಶ್ಚಯ ಆಗ್ತದೆ? ಹಲವರು ಮಾತನಾಡಿ ಕೊನೆ ನಿಶ್ಚಯ ಆಗೋದು ಸಿದ್ಧಾಂತ. ಅದು ಹೆಂಗೆ? ಪವಣತೆಗೆ ಮಿಗೆ ವೇದ ಶಿರವನ್ನು. ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಪ್ರಮಾಣಕ್ಕೆ ಮೂಲ ಯಾವುದು ಅಂದ್ರೆ ವೇದ ಶಿರ. ಶಿರ ಅಂದ್ರೆ ತಲೆ, ಮೂಲ, ಪ್ರಧಾನದ. ಶಿರಪ್ರಧಾನಂ ಶರೀರಂ. ಎಲ್ಲಕ್ಕಿಂತ ಶಿರಪ್ರಧಾನ ಶರೀರಕ್ಕೆ ಹೆಂಗೆ ಅದ ಹಾಗೆ ಸಮಸ್ತ ಪ್ರಮಾಣಗಳಿಗೆ ಮುಖ್ಯ ಯಾವುದದ? ವೇದದ. ವೇದಾನು ಮತ್ತು ಅದಿಂದೆ ಅಂತಾರೆ. ವೇದ ಅಂತು ಅಂದ್ರೆ ಎಸ್. ಕೋರ್ಟ್ನಾಗ ಯಾರೇ ಕಚ್ಚಾಡಿದ್ರೆ ಬಾಯಿ ಬಂದಂಗೆ ಹೇಳಿದ್ರೆ ಕೇಳಂಗಿಲ್ಲ. ಎಲ್ಲಿ ಅಂತಾರೆ, ಯಾವ ಲಾದಂಗದ ಅಂತಾರೆ. ಅವರು ಕೇಳ್ತಾರೆ, ಅಲ್ಲ ಹಿಡಿದು ಮಾತಾಡಬೇಕು. ಕಾಯ್ದೆ ಇಲ್ಲತ್ತಂತ ನಾ ಮನಸ್ಸಿಗೆ ಬಂದ ನಾ ಅಂತೀನಿ ಅಂತಂದ್ರೆ ನೀ ಅನ್ನೋದು ಖರೆ, ನೀ ಅನ್ನೋದು ಸುಳ್ಳು ಅನ್ನೋದಕ್ಕೆ ಲಾ ಅದ. ಅಲ್ಲಿ ಇದಕ್ಕೆ ಹಿಂಗೆ ಶಿಕ್ಷೆ ಅನ್ನೋದು ಕಾಯ್ದೆ ಬರೆದಾರೆ. ಅದರ ವಿಧಾನ ರೀತಿಯೇ ಕೋರ್ಟ್ ನಡೀತಾವೇನ ಬಾಯಿಗೆ ಬಂದಂಗೆ ಮಾತಾಡೋರಿಗೆ ಕೋರ್ಟ್ನಾಗ ಕೊಡೋಂಗಿಲ್ಲ. ಅದಕ್ಕೆ ವಕಾಲತ್ ಕಲ್ತರು ಕೂಡ ಅದನ್ನು ನಾವು ವಕೀಲ ಸಿದ್ಧ ಮಾಡೋಕ್ಕೆ ಅಲ್ಲೇನಪ್ಪ ಅಂದ್ರೆ ಇದ್ರಾಗಿರ್ತದೆ ವಿಧಾನಸಭಾ ಲೋಕಸಭಾ, ಅಲ್ಲಿ ನೀವು ಬರೆದುಕೊಡ್ಬೇಕು ನಾನು ಹಿಂಗೆ ಮಾತಾಡ್ತೀನಿ. ಅದಕ್ಕೆ ಎಲ್ಲಿ ಪ್ರಮಾಣ ಬಹುಶಃ ML ಆದ MP ಆದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಿಮಗೊಂದು ಪ್ರಮಾಣ ವಚನ ನಾನು ನನ್ನ ದೇಶದ ವಿಧಿಯಂತೆ ಕಾನೂನಿನಂತೆ ಯಾರು ಏನಪ್ಪ ಅಂದ್ರೆ ಬಂಧು ಬಾಂಧವರು ಏನಪ್ಪ ಅಂದ್ರೆ ಏಳಿಗೆ ಮಾತಾಡಂಗಿಲ್ಲ, ದೇಶಕ್ಕಾಗಿ ಮಾತಾಡಿ ಪ್ರಮಾಣ ವಚನ ಸ್ವೀಕಾರ. ಅದರಂತೆ ನಡೆಯುವುದು, ಅದ್ರ ಬಿಟ್ಟು ನಡೆಯುವುದಲ್ಲ. ಈ ದೇಶದ ಸಂವಿಧಾನದ ಪ್ರಕಾರವಾಗಿ ನಡೀತಾರೆ.
ಮತ್ತೊಂದು ನಡೆಯೋಕ್ಕೆ ಬರೋಂಗಿಲ್ಲ. ಶಿಕ್ಷೆ, ಲಾಭ, ಅವನಿಗೆ ಹೊಗಳಿಕೆ ತಗೊಳ್ಳಿಕೆ ಎಲ್ಲ ಅದ್ರ ಪ್ರಕಾರ ನಡೀತಾವೆ. ಅದರಂತೆ ಮೋಕ್ಷದ ಬಗ್ಗೆ ನಮ್ಮಲ್ಲಿ ಬರೆದಾರೆ, ಎಲ್ಲಿ ವೇದಗಳಲ್ಲಿ ಬರೆದಾರೆ. ಅದರಂತೆ ನಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಮಾತೇ ಸತ್ಯ. 100 ಮಂದಿ ಮಾತಾಡಿದ್ರೆ ಸತ್ಯ ಅಲ್ಲ. ಅದಕ್ಕಂದ್ರೆ ಅವರು ಪವಣತೆಗೆ ಮಿಗೆ ವೇದ ಶಿರವು. ಪ್ರಮಾಣಗಳು ಅನಂತಿದ್ದರೂ ಕೂಡ ಎಲ್ಲನೂ ಕೂಡ ವೇದಾನುಮತ ಇರಬೇಕು, ವೇದ ಅನುಸರಿಸಿರಬೇಕು. ಸಮಸ್ತ ಶಾಸ್ತ್ರ ಧರ್ಮ ಅಧರ್ಮಕ್ಕೂ, ಜ್ಞಾನ ಅಜ್ಞಾನಕ್ಕೂ, ಯೋಗ್ಯ ಅಯೋಗ್ಯಕ್ಕೂ, ಬಂಧ ಮೋಕ್ಷಕ್ಕೂ ಪ್ರಮಾಣದ ಬಂಧ ಅಂತ ಯಾರಿಗೆ ಬೇಕು, ಮೋಕ್ಷ ಅಂತ ಎದಕ್ಕಂತಾರೆ, ಪಾಪ ಅಂತ ಎದಕ್ಕಂತಾರೆ, ಪುಣ್ಯ ಅಂತ ಎದಕ್ಕಂತಾರೆ. ವಿಧಾನದ ಆ ವಿಧಾನ ತಕ್ಕ ಏನಪ್ಪ ಒಪ್ಪಬೇಕು, ಅದಕ್ಕೆ ಪ್ರಮಾಣ ಅಂತ. ಅದನ್ನು ಒಪ್ಪದೆ ಕರ್ಮಕ್ಕೆ ಬರ್ದಾರೆ, ಭಕ್ತಿಗೆ ಬರ್ದಾರೆ, ಜ್ಞಾನಕ್ಕೆ ಬರ್ದಾರೆ, ಬಂಧಕ್ಕೆ ಲಕ್ಷಣ ಬರ್ದಾರೆ, ಮೋಕ್ಷಕ್ಕೆ ಪ್ರಮಾಣ ಅದಾವ ಎಲ್ಲಿ ವೇದದಲ್ಲಿ. ಅದನ್ನು ಒಪ್ಪಲಾರದೆ ಇದ್ದರೆ ಅವನೇನಪ್ಪ ಅಂತಾರೆ, ಏನೂ ಕೇಳಿಲ್ಲ ಅಂತ ಅರ್ಥ. ಅದಕ್ಕಂದ್ರೆ ಅವರು ಪವಣತೆಗೆ ಮಿಗೆ ವೇದ ಶಿರವನ್ನು ತನ್ನ ಅನುಭವಕ್ಕೆ ಬರ್ಪಂತೆ ತಿಳಿಯುವುದು. ಹೇಗಂದ್ರೆ ಮನುಷ್ಯ ಕೇಳ್ಯಾನಂತ ಅರ್ಥ ಏನ್ರಿ, ತಿಳಿದ್ರೆ ಕೇಳ್ಯಾನಂತ ಅರ್ಥ. ಹೋಗಿ ಬಾಪ ಅಂದೇವು, ಹ್ಞೂ ಅಂದ, ಅಲ್ಲೇ ಕುಂತ. ನನ್ನ ಮಾತು ಕೇಳಂಗಿಲ್ಲ, ಕೇಳಕತ್ತೀನಿ ರೀ, 2 ಕಿವಿಲಿ ಕೇಳೀನಿ, ಹೋಗಿ ಬಂದಿರಲ್ಲ ಅಂದ್ರೆ ಅದು ಕೇಳ್ದಂಗೆ, ಏನು ಹೋಗಿ ಬಂದರೆ ಕೇಳ್ದಂಗೆ. ಹಾಗೆ ಬರೀ ಕೇಳಿದ್ರೆ ತಿಳಿಯುವುದನ್ನು, ಆ ವೇದದ ಅರ್ಥವನ್ನು ಅವನಿಗೆ ಮನಕ್ಕೆ ಗೋಚರ ಆಯಿತು ಅಂತಂದ್ರೆ ಅದಕ್ಕೆ ವಿವಿಧ ತಾಪಸ ಏನಪ್ಪ ಅಂತಾರೆ ಮುಖ್ಯರು, ತಪಸ್ವಿಗಳು ಅಂದರೆ ಏನಪ್ಪ ಅಂದ್ರೆ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡವರು, ಅದಕ್ಕೆ ತಪೋನಾಮ ಆಲೋಚನೆ ಎಂಬುದು. ಹೀಗೆ ವಿಚಾರವಂತರು, ಬುದ್ಧಿವಂತರು, ಮಹಾತ್ಮರು ಅವ್ರೇನಂತಾರೆ ಇದಕ್ಕೆ, ಒಲವಿಂದೆ ಸಿದ್ಧಾಂತ ಶ್ರವಣ ಎಂಬರು ನಿಜವಿದು ತಾನು. ಅರ್ಥಾತ್ ಮೊಟ್ಟ ಮನುಷ್ಯನಿಗೆ ಕೇಳಬೇಕು, ಸಿದ್ಧಾಂತವನ್ನು ಕೇಳಬೇಕು. ಸಿದ್ಧಾಂತ ಅಂದರೆ ಏನು ರೀ, ತ್ವಮೇವ ಪ್ರತ್ಯಕ್ಷ ಬ್ರಹ್ಮ ವದಿಷ್ಯಾಮಿ, ವೇದದ ಸಿದ್ಧಾಂತ, ನೀನು ಬ್ರಹ್ಮ ಇದ್ದೀಯ. ಅದನ್ನು ಹೇಗೆ ಮನಸ್ಸಾಗಿ ಕೇಳಬೇಕು, ಮನಸ್ಸಾಗಿ ಕೇಳಬೇಕು. ಕೇಳೋರು ಭಾಳ ಮಂದಿ ಹೆಂಗೆ ಕೇಳ್ತಾರೆ, ಶ್ರೋತ 2-3 ಥರ ಅದ ಅಂತ ಬರೀತಾರೆ ಖಂಡಾನಂದ ಸ್ವಾಮಿಗಳು. ಶ್ರೋತಾನು 2-3 ಥರ ಇರ್ತಾವೆ. ಬರೀ ಶ್ರೋತ ಬರೀ ಹುಡುಕಾಡವೇ ಇರ್ತಾವೆ, ಏನು ತಪ್ಪು ಮಾತಾಡಿದ್ರು ಅಂತ, ಅಂಥವೇ ಇರ್ತಾವೆ. ಅವು ಏನಿಲ್ಲ ಬರ ಏನು ತಪ್ಪು ಮಾತಾಡಿದ್ರು, ಚಲೋ ಇದ್ದದ್ದು ಬಿಟ್ಟು ಚಲೋ ಇದ್ದು ಬಿಟ್ಟ ಅವು ಏನು ಕೆಟ್ಟದವ ಹಂಗೆ ತೊಗೊಂಡವ. ಅವನೇನಪ್ಪ ಅಂತಂದ್ರೆ ಅಂಥ ಮನುಷ್ಯನಿಗೆ ಇದು ಇಲ್ಲ, ಅವನಿಗೆ ಗೊತ್ತಾಗಿಲ್ಲ ಶ್ರೋತ ಅವ ಅಲ್ಲ ಮನುಷ್ಯ. ಹೆಂಗೆ ಇವು ಚಲೋ ಧಾನ್ಯ ಬಿಟ್ಟು ಕಸ ಏನಪ್ಪ ಅಂತ ಕೇಳಿದರೆ ಇಟ್ಕೋತದ, ಯಾವುದು ಚಾಳ್ನಿ ಅಂತೀರಿಲ್ಲ, ಹಾಗೆ ಭಾಳ ಮಂದಿ ಶ್ರೋತ ಹಿಂಗಿರ್ತಾವೆ. ತಪ್ಪೇನು ಮಾತಾಡ್ತಾರೆ ಅದೇ ಹುಡುಕ್ತಾರೆ. ಚಲೋ 100 ಮಾತಾಡಿರ್ಬೇಕು, 99 ಒಂದು ತಪ್ಪಿತ್ತು ಅಂದ್ರೆ ನಾವು ಎಲ್ಲರ ಮುಂದೆ ಹೇಳ್ಕೊತ ಅದೇ ಹೋಗ್ತಾನೆ, ಕಲ್ಲಿ ತಪ್ಪಿದ್ರು, ಕಿಲ್ಲಿ ತಪ್ಪಿದ್ರು, ಕದ್ದು ಮಾತಾಡಿದ್ರು, ಇದು ಮಾತಾಡಿದ್ರು ಅಂತ. ಇಂಥ ಅಧಮ ಶ್ರೋತ ಮಾಡಿ, ಅಧಮ ಶ್ರೋತ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಏನು ಹೇಳೋದು ಎಲ್ಲನೂ ಸ್ವೀಕಾರ ಮಾಡಬಾರ್ದು, ಒಂದಿಟ್ಟು ಬಿಡಬೇಕು. ಅವು ಇರ್ತಾವಲ್ಲ ಅಧಮ ಶ್ರೋತ ಅಂದ್ರೆ ಹೆಂಗೆ ರೀ, ಈ ದನ ಭೂಸ ತಿಂತಾವಲ್ಲ, ಯಾವುದ್ಯಾಕೆ ಹೊಟ್ಟೆಗೆ ಗಬ 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 ನೂತಾವಕ್ಕೆ ಏನು ಗೊತ್ತೇ ಇಲ್ಲ, ಅದು ಸ್ವಾದೇ ಇಲ್ಲ, ಅಂಥವು ಇರ್ತಾವೆ. ಮನುಷ್ಯ ಚಾಲನೆ ಮಾಡೋಕ್ಕೆ ಕಲಿಬೇಕು, ಸೌತ್ನಾಗ ಇರಬೇಕು ಆ ಮನುಷ್ಯ. ಅಂಥವೇನಪ್ಪ ಅಂದ್ರೆ ಅಂತಾರೆ ವೃಷಭ ಸೂತ್ರ ಅಂತಾರೆ. ಅವನಿಗೆ ಹೆಂಗಿರಬೇಕು, ಹಂಸನಂಗಿರ್ಬೇಕು. ಹಂಸ ಪಕ್ಷಿ ನೀರು ಹೆಂಗೆ ಬಿಡ್ತದೆ, ಅಲ್ಲಿ ಹೆಂಗೆ ತುಂಬ್ತದೆ, ಹಂಗೆ ಯೋಗ್ಯನಾಗಿರ್ತಕ್ಕಂಥ ಶ್ರೋತ ಅವ ಹಂಗಿರಬೇಕು. ಹಂಗೆ ತಿಳಿಯುವುದನ್ನು, ಕೇಳುವುದನ್ನು ಶ್ರದ್ಧೆಯಿಂದ ನಿಶ್ಚಯಿಸುವುದು ತಿಳಿದು. ಕೇಳಿ ಏನಪ್ಪ ಅಂತ ಕೇಳಿದರೆ ಮನುಷ್ಯ ನಿಶ್ಚಯ ಮಾಡಬೇಕು. ಕೇಳಿ ಮಾತ್ರ ಬಿಟ್ಟದಕ್ಕೆ ಲಾಭ ಇಲ್ಲ. ಕೇಳಿ ನಿಶ್ಚಯ ಮಾಡ್ದ, ಉಂಡದ್ದು ಡೈಜೆಸ್ಟ್ ಮಾಡ್ದ ಅಂದ್ರೆ ತಾಕತ್ತು ಬರ್ತದೆ. ಡೈಜೆಸ್ಟ್ ಆಗಲಿಲ್ಲ ಅಂದ್ರೆ ಬರೋಂಗಿಲ್ಲ. ಹಾಗೆ ಬಹು ಜನ ಕೇಳ್ತಾರೆ ಶಾಸ್ತ್ರ, ಅದರ ಅರ್ಥನೇ ಗೊತ್ತಾಗಿಲ್ಲ, ಬರೀ ನಿಂದ ಮಾಡೋದು, ಬರೀ ಕೇಳೋದು, ಇವೇ ಕೆಲಸ ಮಾಡ್ತಿರ್ತಾರೆ, ಅದೇನೂ ಆಗೋದಿಲ್ಲ ಅಂತ. ಅದಕ್ಕಂತಾರೆ ಅವರು ಕೇಳುವುದು ತಿಳಿಯುವುದನ್ನು ವಿವಿಧ ತಾಪಸ ಮುಖ್ಯರು ಇದಕ್ಕೆ ಸಿದ್ಧಾಂತ ಶ್ರವಣವೆಂಬರು. ಅದಕ್ಕೆ ಶ್ರವಣಕ್ಕೆ ವೇದಾಂತದಲ್ಲಿ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಕೇಳಬೇಕಂತಾರೆ.
ಹಾಗೆ ಆ ರೀತಿಯಿಂದ ಎಲ್ಲದಕ್ಕೂ ಜ್ಞಾನಕ್ಕೂ ಷಡ್ಲಿಂಗದ, ಭಕ್ತಿಗೂ ಷಡ್ಲಿಂಗದ, ಕರ್ಮಕ್ಕೂ ಷಡ್ಲಿಂಗದ, ಎಲ್ಲದಕ್ಕೂ ಬರೆದಾರ ಅವರು. ಆಯಾ ರೀತಿಯಾಗಿ ಕರ್ಮವೇ ಆಗಲಿ, ಉಪಾಸನವೇ ಆಗಲಿ, ಜ್ಞಾನವೇ ಆಗಲಿ, ಅದನ್ನು ಏನಪ್ಪ ಅಂತ ಕೇಳಿದ್ರೆ ಶಾಸ್ತ್ರ ರೀತ್ಯ ಅದು ಆಚರಿಸಿ ಅನುಭವಿಸಿದ್ರೆ ಅದಕ್ಕೇನಂತಾರೆ ಶ್ರವಣ ಅಂತ ಕರೀತಾರೆ. ಅಂದ್ರೆ ಪರಮಾತ್ಮನನ್ನು ಇವ ಕೇಳ್ಯಾನಪ್ಪ ಅಂದ್ರೆ ತಿಳಿದಾನಪ್ಪ, ಬರೀ ಕೇಳೋದಲ್ಲ ತಿಳಿದಾನ, ಅದಕ್ಕೆ ತಿಳಿಯುವುದನು ಅಂದ್ರೆ ಅವರು. ಇದಕ್ಕೆ ಸಿದ್ಧಾಂತ ಶ್ರವಣ ಅಂತ. ಇನ್ನು ವೇದ ಲೌಕಿಕ ಮಾರ್ಗದೊಳು ನಿಂದಿಸಲು ಯೋಗ್ಯವಾದ ನಿಷೇಧ ವರ್ತನವನ್ನು ಆಚರಿಸದೆ ಬಿಡುವುದು ತಾನೇ ಲಜ್ಜೆ ಎಂದು ಓದಿ ಪೇಳುವರು ಸದ್ಗುರುಗಳು. ಅದು ಯಾಕೋ ಅಕ್ಷರ ಕಂಬಿದ್ದು ಹಂಗೆ ಮಾಡ್ಯಾರ. ಒದವಿ ಹಬ್ಬಕ್ಕಾಗಿತ್ತು, ಅದು ಓದಿ ಪೇಳುವರು, ಓದಿ ಹೇಳ್ಯಾರ ಅಂದ ಒಂದು ಅಕ್ಷರ ಹೆಚ್ಚಕ್ಕ ಅಂತ ಅವ್ರು ಬಿಟ್ಟಾರ. ಒದವಿ ಪೇಳುವರು ಸದ್ಗುರುಗಳು. ಇನ್ನು ಲಜ್ಜೆ ಅಂತ ಎದಕ್ಕಂತಾರೆ, ಅದಕ್ಕೆ ಭಾಗವತದಲ್ಲಿ ಜ್ಞಾನೇಶ್ವರಲ್ಲಿ ಭಾಳ ಬರೆದಾರೆ. ಲಜ್ಜೆ ಅಂದರೆ ಏನು? ಮನಸ್ಸಿಗೆ ಜಿಗುಪ್ಸೆ ಆಗೋದಕ್ಕೆ ಲಜ್ಜೆ ಅಂತ. ಅಂದರೆ ಜಿಗುಪ್ಸೆ, ಮನಸ್ಸು ಹಿಚ್ಕೋತದಂತಾರೆ ಇಲ್ಲ, ಹಿಚ್ಕೋತ ಅಂತಲ್ಲ. ಏನಪ್ಪ ಕಳ್ತನ ಮಾಡೋಕತ್ತಿದೆ, ಪಟಕನ ಯಾರು ಬಂದು ನೋಡಿದ್ರಂದ್ರೆ ಮನಸ್ಸಿಗೆ ಇದು ಲಜ್ಜೆ, ಅದು ನಾಚಿಕೆ ಬರ್ತದೆ. ನಾಚಿಕೆ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಶಾಸ್ತ್ರ ವಿರುದ್ಧವಾದ ಆಚಾರ ವಿಚಾರಗಳಲ್ಲಿ ಪ್ರವೃತ್ತಿ ಆದಾಗ ಅದು ತಂದು ಪ್ರಕಟ ಆಗಬಾರ್ದು ಏನು ಮುಚ್ಚುತ್ತೆ, ಇದಕ್ಕೆ ಲಜ್ಜೆ ಅಂತಾರೆ. ಲಜ್ಜೆದ ಬಗ್ಗೆ ಬಹಳ ಶಾಸ್ತ್ರದಾಗ ಹೇಳ್ಯಾರ. ಅದಕ್ಕೆ ಲೌಕಿಕ ಮಾರ್ಗದವಳು, ವೇದ ಮಾರ್ಗದವಳು ಅಂದರೆ ಏನ್ರಿ, ಧರ್ಮ ವ್ಯವಹಾರವೇ ಆಗಲಿ, ಸಾಮಾನ್ಯ ವ್ಯವಹಾರವೇ ಆಗಲಿ, ಎರಡು ಅದಾವ. ನಾವು ಲೋಕದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಸಾಮಾನ್ಯ ವ್ಯವಹಾರ, ಪುಣ್ಯ ಪಾಪದ ಕರ್ಮ ಅವು ವೇದದಾಗ ಅದಾವೆ. ಸಾಮಾನ್ಯವಾಗಿ ಏನು ಸತ್ಯ ಮಾತಾಡಬೇಕು, ಸಿಟ್ಟು ಮಾಡಬಾರ್ದು, ಕಳ್ತನ ಮಾಡೋ ಸಾಮಾನ್ಯ ವ್ಯವಹಾರ ಅದಾವೆ. ಲೌಕಿಕ ಅದ ಅಕಸ್ಮಾತ್ ಇವ ಏನು ಸುಳ್ಳು ಮಾತಾಡೋಕತ್ತಿದ್ದ, ಅವ್ರಿಗೆ ಭೇಟಿಯಾಗಿ ಅವ್ರಿಗೆ 10 ರೂಪಾಯಿ ಕೊಟ್ಟಿನಿ ಅಂತ ಅನ್ನಕತ್ತಿದ್ದ, ಅದ್ರಾಗ ಇವ ಬಂದ ಅಂದ್ರೆ ಯಾಕೋ ಯಾವ ಕೊಟ್ಟಿನಿ ಅಂದ್ರೆ ಮನುಷ್ಯ ಖಜೀಲ್ ಅಂತೀರಿ ನೋಡಿ, ಖಜೀಲಿ ಆದ, ಲಜ್ಜೆ ಆದ, ನಾಚಿಕೆ ಬರ್ತದೆ ಅವನಿಗೆ. ಅದಕ್ಕೆ ಶಾಸ್ತ್ರ ಅಂತಾರೆ ನಾಚಿಕೆ ಬರ್ತಕ್ಕಂಥ ಕೆಲಸ ಮಾಡಬೇಡಪ್ಪ. ಲೋಕದವಳು ಜಗತ್ತಿನೊಳಗೆ ಆಗಲಿ ವ್ಯವಹಾರದಾಗಲಿ ಅವರು ಸತ್ಯ ಕ್ರೋಧ ಮಾಡಬೇಡ, ಲೋಭ ಮಾಡಬೇಡ. ಮನುಷ್ಯ ಇದರಿಂದ ಲಜ್ಜಿತನಾಗ್ತಾನೆ. ಲಜ್ಜಿತ ಆಗೋದನ್ನು 4 ಮಂದಿ ಕಣ್ಣಾಂದ ಕೆಳಗೆ ಬೀಳ್ತಾನೆ ಅಂತಾರಲ್ಲ. ಮನುಷ್ಯ ಅವ್ರ ಕಣ್ಣಾಗ ಉಳಿಲ್ಲ, ಕಣ್ಣಾಗ ಕೆಳಗೆ ಬೀಳ್ತಾನೆ. ಹಂಗೆ ಅವರ ದೃಷ್ಟಿಯೊಳಗೆ ನೀ ಅಯೋಗ್ಯ ಅಂತ ಅನ್ನಿಸ್ದಿ ಅಂದ್ರೆ ಅದಕ್ಕಿಂತ ಲಜ್ಜಿತನ ಜಗತ್ತಿನೊಳಗೆ ಮತ್ತೆ ಯಾವುದದ ಅಂತಾರೆ. ಅದಕ್ಕೆ ಲೌಕಿಕದಲ್ಲಿ ವೇದದಲ್ಲಿ ಯಾವುದಕ್ಕೆ ಧರ್ಮ ಅಂದರೆ ಅದನ್ನು ಆಚರಿಸಬೇಕು, ಬಿಟ್ಟು ಅಧರ್ಮವನ್ನು ಮಾಡಿದ ಅಂದ್ರೆ ಲಜ್ಜಿತನಾಗ್ತಾನೆ ಮನುಷ್ಯ. 4 ಮಂದಿ ನಗುತ್ತಾರೆ, 4 ಮಂದಿ ಹುಚ್ಚ ಅಂತಾರೆ. ಅದಕ್ಕೆ ಇಂತಹ ಲೋಕದಲ್ಲಿ ಆಗಲಿ ವೇದದಲ್ಲಿ ಆಗಲಿ ಯಾವ ರೀತಿ ಮಾರ್ಗ ಅಂದ್ರೆ ರೀತಿ ನೀತಿಗಳನ್ನು ಹೇಳ್ಯಾರೆ, ಅವುಗಳಲ್ಲಿ ಏನಪ್ಪ ಅಂದ್ರೆ ನಿಂದಿಸಲು ಯೋಗ್ಯವಾದ, ಶಾಸ್ತ್ರದಲ್ಲಿ ಏನು ವ್ಯವಹಾರ ಮಾಡಿದ್ರೆ ನಿಂದ ಮಾಡ್ತಾರೆ, ಲೋಕದಲ್ಲಿ ಹೆಂಗೆ ನಡೆದ್ರೆ ನಿಂದ ಮಾಡ್ತಾರೆ. ಅಂಥ ಸಮಸ್ತ ವ್ಯವಹಾರಗಳನ್ನು ಏನಪ್ಪ ಅಂದ್ರೆ ಅವು ನಿಷೇಧ ಯೋಗ್ಯವಾದ ನಿಷೇಧ ವರ್ತನ ಕ್ರಿಯೆ. ಅದು ಮಾತೇ ಇರಲಿ, ನಡಿ ಇರಲಿ, ನುಡಿ ಇರಲಿ, ಏನೇ ಇರಲಿ, ಶಾಸ್ತ್ರದಲ್ಲಿ ಯಾವುದಕ್ಕೆ ನಿಂದ ಮಾಡ್ತಾರೆ, ಯಾವುಗಳನ್ನು ಮಾಡಬೇಡ ಅಂತ ನಿಷೇಧ ಮಾಡ್ಯಾರೆ, ಅಂಥ ಏನಪ್ಪ ಅಂದ್ರೆ ಮಾಡಲಾರ್ದೆ ಬಿಡುವುದೇ ಲಜ್ಜೆ ಎನಿಸುವುದು. ಮನುಷ್ಯ ಅಂಥದ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಮನುಷ್ಯ ಲಜ್ಜೆ ಆಯ್ತಂತ ಮುಚ್ಕೋತ ನಿರಾವರಣ ಮನುಷ್ಯ ಯಾರೇ ಬಂದರೆ ಪಟಕನೆ ಅರ್ಬಿ ಹಾಕೋತೇವೆ, ಬದಲೇ ಇರ್ತೇವೆ. ಹೊರಗೆ ಬರ್ಬೇಕಾದ್ರೆ ಬಾತ್ರೂಮ್ ಬತ್ಲೆ ಹಾಕ್ತೇವೆ, ಹೊರಗೆ ಬತ್ಲೆ ಹಾಕೇನೇನು? ಹಾಗೇಯಿಲ್ಲ ಮನುಷ್ಯ. ಯಾಕೆ ಆವರಣ ಬಿಡಬಾರ್ದು. ನೀತಿ ಆವರಣದ ಹೆಂಗೆ ಬಟ್ಟೆ ಬಿಟ್ಟ ಮನುಷ್ಯ ನಿರ್ಲಜ್ಜ ಅಂತೇವಿ, ಬಟ್ಟೆ ಬಿಟ್ಟು ಬದಲೇ ನಿರ್ಲಜ್ಜ ಅಂತೇವಿ. ಹಂಗೆ ವೈದಿಕ ಮತ್ತು ವ್ಯಾವಹಾರಿಕ ಕರ್ಮಗಳನ್ನು ವ್ಯವಹಾರವನ್ನು ಯಾವ ಬಿಡ್ತಾನೆ, ಇದೇ ಅರಿವಿ ನೀತಿ ವಸ್ತ್ರ ಪುಣ್ಯದ ವಸ್ತ್ರ ಯಾವ ತೆಗೆದು ಹಾಕ್ತಾನೆ ಅಂಥ ಮನುಷ್ಯ ಅವೇನೇ ಲಜ್ಜೆಗೆಟ್ಟ ಮನುಷ್ಯ ರೀ, ನಾಚಿಕೆದ ಮನುಷ್ಯ ರೀ.
ಯಾಕೆ ಅವನು ಶಾಸ್ತ್ರ ಹೇಳ್ದಂಗೆ ಮಾಡೋಂಗಿಲ್ಲ, ಜನರು ಹೇಳ್ದಂಗೆ ಮಾಡೋಂಗಿಲ್ಲ. ಅಂದಮೇಲೆ ಅವನಿಗೆ ನಾಚಿಕೆ ಬಿಟ್ಟವಂತ. ಅಂಥದ್ದು ಲಜ್ಜೆ ಮನುಷ್ಯನಿಗೆ ಇರಬೇಕು. ಜನರ ನಿಂದೆ, ಆಮೇಲೆ ಶಾಸ್ತ್ರ ನಿಂದೆ ಒಳಗಾಗಲಾರದಂಥ ಕ್ರಿಯಾ ಆಚರಣೆಗಳನ್ನು ಮಾಡದ ಅಂತ ಕೇಳಿದರೆ ಅದಕ್ಕೆ ಲಜ್ಜೆ ಅಂತಾರೆ. ಲಜ್ಜೆ ಇರಬೇಕು ಮನುಷ್ಯನಿಗೆ. ತನಗೆ ಅಧ್ಯಾತ್ಮದೊಳು ಒಳಗೆ ವಿಹಿತವೆನಿತನಿತು ಅರಿದು ಸುಸ್ಥಿರನಾಗಿ ಮನದೊಳು ನಂಬರಲು ಅದೇ ಮತಿಯೆಂದು ವಿನಂತಿಸುವರು ವೇದ ವಿಧವಲ್ದು. ನನಗೆ ಶಾಸ್ತ್ರ ಹೇಳಿದ್ರಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಮತಿ ಅಂತಾರೆ. ಮತಿ ಅಂದರೆ ಏನು ಶಾಸ್ತ್ರದಾಗ ಅಂತಂದ್ರೆ ಒಂದೊಂದು ನಿಶ್ಚಯ ಮಾಡೋದಕ್ಕೆ ಮತಿ ಅಂತಾರೆ. ಆ ಮತಿನೇ ಮತ ಆಗ್ಯಾವ. ಮತ ಹೆಂಗಾಗ್ಯಾವ ಅಂದ್ರೆ ನಿಶ್ಚಯ ಮತಿ ಮತ ಆಗ್ಯಾವ. ಅದ್ವೈತ ಮತ, ದ್ವೈತ ಮತ, ದ್ವೈತ. ಯಾಕೆ ಅವ್ರು ನಿಶ್ಚಯ ಮಾಡಿಬಿಟ್ರೆ ಹೆಂಗೆ ಇದು ಅವರ ತಿಳುವಳಿಕೆ, ಈ ವ್ಯವಹಾರ ಒಳ್ಳೆಯದು, ಈ ಮಾತು ಒಳ್ಳೆಯದು, ಈ ಶಾಸ್ತ್ರ ಒಳ್ಳೆಯದು ನಿಶ್ಚಯ ಮಾಡ್ಯಾರ ಅಂತ ತಿಳ್ಕೊಂಡು ಅವ ಮತಿ ಹೋಗಿ ಏನಾಗ್ಯಾವ ಮತ ಆಗ್ಯಾವ. ಅದಕ್ಕೆ ಅಂತಾರೆ ಅವರು ಭಗವಂತ ಗೀತೆಯಲ್ಲಿ ಇವು 3 ಹೇಳ್ಯಾನವ ಬುದ್ಧಿದು. ಯಪ್ಪ ಸಾತ್ವಿಕ, ರಾಜಸ, ತಾಮಸ ಅಂತ 3 ಪ್ರಕಾರದ ಬುದ್ಧಿಗಳನ್ನು ಹೇಳ್ಯಾನ. ಹಾಗೆ ಈ ಮತಿ ಅಂತ ಎದಕ್ಕಂತಾರೆ ಅಂದ್ರೆ ಅವ್ರು ಹೇಳು ಅಧ್ಯಾತ್ಮದೊಳಗೆ ವಿಹಿತನು ಎನಿಸುವ ಎನಿತು ಅನಿತವನ್ನು ಅರಿದು. ಏನು ನಿಶ್ಚಯ ಭಾಳ ಮಂದಿ ಮಾಡ್ತಾರೆ. ಅವನು ಕೊಂದೇ ಬಿಡ್ತೀನಿ, ಅವನು ತಿಂದೇ ಬಿಡ್ತೀನಿ ಅಂತ ನಿಶ್ಚಯ ಮಾಡ್ತಾರೆ. ಅದಕ್ಕೆ ದುರ್ಬುದ್ಧಿ, ದುರ್ಮತಿ ಅಂತೀವಿ. ಇಲ್ಲಿ ಮತಿ ಅಂತ ಎದಕ್ಕಂದಾರ ಅಂದ್ರೆ ಕೇಳಿ ನಿಶ್ಚಯ ಮಾಡೋದು. ಕೇಳಿ ನಿಶ್ಚಯ ಮಾಡೋದು ಏನು? ಶಾಸ್ತ್ರದಲ್ಲಿ ನೀನು ಬ್ರಹ್ಮ ತ್ವಂ ಬ್ರಹ್ಮ ಅಂತ ಹೇಳ್ಯಾರೆ. ಅದನ್ನು ನಿಶ್ಚಯ ಮಾಡಿ ಕೇಳ್ತಾನೆ ಮನುಷ್ಯ. ಉಳಿಯುವುದು ಕಠಿಣ, ಕೇಳುವುದು ಸರಳದ. ಅದನ್ನು ಮನನ ಮಾಡಬೇಕು, ಮನನ ಮಾಡಿ ನಿಶ್ಚಯ ಮಾಡಬೇಕು. ಅದಕ್ಕೆ ಮತಿ ಅಂತಾರೆ ಅವರು. ಆ ನಿಶ್ಚಯ ಮಾಡತಕ್ಕಂಥ ಬುದ್ಧಿ ಇವನಿಗೆ ಬರಲಿಲ್ಲ ಅಂದ್ರೆ ನಾವೇನಂತೆ ಬುದ್ಧಿ ಇಲ್ಲ ಅಂತ. ಕೇಳಿರ್ತಾನೆ, ಎಲ್ಲ ಮಾಡ್ತಾನೆ, ಪರಂತು ಅವನಿಗೆ ಉಳಿಯಂಗಿಲ್ಲ. ಬಹುಜನ ನಾವು ಕೇಳ್ತೇವೆ, ಕೇಳಿ ನಾವು ಉಳಿಯಂಗಿಲ್ಲಲ್ಲ. ಅದಕ್ಕೆ ಅಂತಾರೆ ಅವರು ಅಧ್ಯಾತ್ಮದೊಳಗೆ ಎನಿತೆ ವಿಹಿತವು ಅನಿತನು ಅರಿದು. ಅಧ್ಯಾತ್ಮ ಅಂದರೆ ಅಂದರೆ ಆತ್ಮ ಅಧ್ಯಾತ್ಮ. ಆತ್ಮನ ಕಡೆಗೆ, ಪರಮಾತ್ಮನ ಕಡೆಗೆ ಹೋಗಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಯಾರ. ಗೀತಿದ್ದು ಹೇಳ್ಯಾರ. ಮುಮುಕ್ಷ ಆದವ ಹೆಂಗೆ ಮಾಡಬೇಕು, ಭಕ್ತಿ ಇದ್ದವ ಹೆಂಗೆ ಮಾಡಬೇಕು, ಕರ್ಮ ಮಾಡವ ಹೆಂಗೆ ಮಾಡಬೇಕು, ಅವನಿಗೆಲ್ಲ ಹೇಳಿದ್ದಾರೆ. ಅದನ್ನು ಕೇಳುವುದಲ್ಲ, ಆ ಕೇಳಿದಂತೆ ನಡೆಯುವುದು ಏನಪ್ಪ ಅಂತ ಕೇಳಿದರೆ ನಿಶ್ಚಯ ಮಾಡೋದಕ್ಕೆ ಇದು ಅವನಿಗೆ ಕರ್ಮಿ ಅಂತೇಳಿ, ಅವನಿಗೆ ಮುಮುಕ್ಷು ಅಂತೇವೆ, ಅವನಿಗೆ ಅಭ್ಯಾಸ ಅಂತೇವೆ, ಅವನಿಗೆ ಅನುಭವ ಅಂತೇವೆ, ಅವನಿಗೆ ಆರೂಢ ಅಂತೇವೆ. ಅಲ್ಲಿ ತನಕ ಹೋಗ್ಬೇಕವ, ಆರೂಢನಾಗೋ ತನಕ ಹೋಗ್ಬೇಕು. ಅನುಭವ ಆಗಿ ಆರೂಢ ಆದ ಅಂದ್ರೆ ಇವ ಕೇಳ್ಯಾನಪ್ಪ, ಇವ ಕೇಳ್ಯಾನ ಅಂತ ಅವನಿಗೆ ಬುದ್ಧಿವಂತದನಂತೆ. ಅಧ್ಯಾತ್ಮದೊಳಗೆ ಏನಿತ್ತು ವಿಹಿತವು ಅನಿತನು ಅರಿದು. ಭಾಳ ಅದಾವ, ಅವೆಲ್ಲ ಅರಿಯಕ್ಕೆ ಹೋಗಬೇಡ. ಎಷ್ಟು ನಿನಗೆ ಬೇಕು ಅಷ್ಟೇ ಅರಿ. ಶಾಸ್ತ್ರದೊಳಗೆ ಕರ್ಮಕಾಂಡದ, ಉಪಾಸನ ಕಾಂಡದ, ಜ್ಞಾನ ಕಾಂಡ, ನಿನಗೆ ಯಾವುದು ಬೇಕು ಅಷ್ಟನ್ನು. ಕರ್ಮಕಾಂಡದವರು ಅವ್ರದ್ದು ಬುದ್ಧಿ ಅದು, ಉಪಾಸನ ಕಾಂಡದವ್ರಿಗೆ ಬುದ್ಧಿ ಅದು, ಜ್ಞಾನ ಕಾಂಡದವ್ರಿಗೆ ಬುದ್ಧಿ ಅದು. ನೀನು ಯಾವ ಕಾಂಡಕ್ಕೆ ಹೋಗು, ಅದನ್ನು ಏನು ಅರಿತಿ ಅದನ್ನು ನಿಶ್ಚಯ ಮಾಡುವಂತಾರೆ. ಅದಕ್ಕೆ ಹೇಳಿದ್ರು ಅವ್ರೇನಪ್ಪ ಅಂದರೆ ತನಗೆ ಅಧ್ಯಾತ್ಮವೇನಪ್ಪ ವಿಹಿತನು ಅನಿತನು ಅರಿದು ಸುಸ್ಥಿರವಾಗಿ ಮನದೋಳು ನಂಬಿರಲು. ಅಪ್ಪ ನಂಬಿರಲು, ಅದನ್ನು ನಂಬಿರಲು ಅಂದರೆ ಏನು? ನಿಶ್ಚಯ ಮಾಡಿ. ಬುದ್ಧಿ ಏನಪ್ಪ ಅಂತ ಕೇಳಿದರೆ ನಿಶ್ಚಯ ಮಾಡೋದು ಮನುಷ್ಯನಿಗೆ. ಅದು ಎಲ್ಲಿ ತನಕ ನಿಶ್ಚಯ ಮಾಡೋಂಗಿಲ್ಲ ಒಂದು ಯಾವುದು ಮುಖ್ಯ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ ಭಯಾಭಯ ಬಂಧ ಮೋಕ್ಷಂಚ ಇವು ವ್ಯಕ್ತಿ ಬುದ್ಧಿ ಪಾರ್ಥ ಸಾತ್ವಿಕ ಬುದ್ಧಿ. ಅದು ಬಂಧ ಅಂದ್ರೇನು? ನಿಶ್ಚಯ ಮಾಡೋದು. ಮೋಕ್ಷ ಅಂದರೆ ನಿಶ್ಚಯ ಮಾಡೋದು. ಕಾರ್ಯ ಯಾವುದು? ನಿಶ್ಚಯ ಮಾಡೋದು. ಅಕಾರ್ಯ ಯಾವುದು? ಪುಣ್ಯ ಯಾವುದು? ಪಾಪ ಯಾವುದು? ಹೀಗೆ ಪುಣ್ಯ ಪಾಪ, ಜ್ಞಾನ ಅಜ್ಞಾನ, ಬಂಧ ಮೋಕ್ಷ, ಇವುಗಳ ಬಗ್ಗೆ ನಿಶ್ಚಯ ಮಾಡಬೇಕದು. ಬರೀ ಕೇಳುವುದಲ್ಲ, ನಿಶ್ಚಯ ಮಾಡಿತು ಅಂದರೆ ಏನಂತೀರಿ? ಅದಕ್ಕೆ
ಮತಿ ಅಂತೇವೆ ನಾವು. ಬುದ್ಧಿವಂತ, ಮತಿವಂತ ಅಂತ ಕರಿತೇವೆ. ಅಂತ ನಿಶ್ಚಯ ಮಾಡಿದವನಿಗೆ ಮತಿವಂತ ಅಂತ ಕೇಳಬೇಕು. ಮಾನನಿ ವಾಚಕ ಉಪಾಂಶ ಮಾನಸವೆಂದು ತಾನಿಂತು ತ್ರಿವಿಧ ಜಪವಿಧಿ ಸಾನುರಾಗದೋಳು ಅರಿ ನೀನೊಂದು ಸಾವಿರವು ಅನಂತ ಫಲವು ಅವಕ್ಕೆ ಅನುಗತಿ ಕ್ರಮವಾಗಿ, ಅನುಗತಿ ಅಂದರೆ ಕ್ರಮವಾಗಿ. ಇನ್ನು ಎರಡನೇದು ಏನಪ್ಪ ಅಂದ್ರೆ ಜಪ. ಜಪಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಪರಮಾತ್ಮ ಕೊಟ್ಟಾನ. ಏನು? ಜಪಯಜ್ಞ ಭಾಳ ಮುಖ್ಯ ಅದ. ಯಜ್ಞಾನ ಜಪಯಜ್ಞೋಸ್ಮಿ. ಎಷ್ಟು ಅನಂತ ಯಜ್ಞ ಇರಬೇಕು, ಅದರೊಳಗೆ ಜಪಯಜ್ಞನ ಆಗೀನಿ ಅಂದ್ರೆ ಪರಮಾತ್ಮ. ನೋಡಿ ಎಂಥದ್ದು ಯಾವ ಶ್ರೇಷ್ಠ ವಸ್ತುಗಳು ನಾನಾಗೀನಿ ಅಂತ ಹೇಳ್ಯಾನವ. ಅದರೊಳಗೆ ಅನಂತ ಯಜ್ಞ ಇರಬೇಕು. ಅನಂತ ಯಜ್ಞ ಅದಾವ. ಆ ಯಜ್ಞಗಳಲ್ಲಿ ಯಜ್ಞಾನ ಜಪಯಜ್ಞೋಸ್ಮಿ. ಯಜ್ಞದಲ್ಲಿ ನಾನು ಜಪಯಜ್ಞ ಆಗೀನಿ. ಈ ಜಪ ಇದು ಎಷ್ಟು ಪ್ರಕಾರ ಅದ, ಹೆಂಗದ, ಏನದ, ನಾವು ಜಪ ವಿಜ್ಞಾನದಾಗ ಬರ್ದೇವಿ. ಯಾವ ಮಂತ್ರ, ಯಾವ ಮನುಷ್ಯ, ಯಾವ ಕಾಲಕ್ಕೆ ಯಾರು ಹೆಂಗೆ ಮಾಡ್ಬೇಕಂತ ಒಂದು ಪುಸ್ತಕ ಬರೆದೇವೆ. ಅದನ್ನು ಭಾಳ ಬರೆದಾರ. ಶಿವಯೋಗ ಮೊದಲಾದವುಗಳಲ್ಲಿ ಭಾಳ ವಿಸ್ತಾರವಾಗಿ ಶಿವ ಪಾರ್ವತಿ ಉಪದೇಶ ಮಾಡೋದಲ್ಲಿ ಬರೆದಾರ. ಅದಕ್ಕೆ ಇಲ್ಲಿ ಜಪ ಎಷ್ಟು ಪ್ರಕಾರ ಅದ ಹೇಳ್ತಾರೆ ಅವರು. ಮಾನನಿ ವಾಚಕ ವಾಣಿಯಿಂದ ಉಪಾಂಶು ಮಾನಸವೆಂದು ತಾನೆಂದು ತಿಳಿದ. ಇನ್ನೊಬ್ಬರಿಗೆ ಕೇಳಂಗೆ ಸ್ಪಷ್ಟವಾಗಿ ಮಂತ್ರವನ್ನು ಉಚ್ಚಾರ ಮಾಡುವುದು ಅದಕ್ಕೆ ವಾಚಕ ಅಂತಾರೆ. ಅಷ್ಟೇ ತುಟಿ ಅಳಗಾಡ್ತಿರಬೇಕು, ತನ್ನ ಕಿವಿಗೆ ಮಾತ್ರ ಕೇಳ್ತಿರಬೇಕು, ಅದಕ್ಕೆ ಉಪಾಂಶ ಅಂತಾರೆ. ತನಗೂ ಕೇಳಂಗಿಲ್ಲ, ಮಂದಿಗೂ ಕೇಳೋ ಪ್ರಶ್ನೆಯೇ ಇಲ್ಲ. ತನ್ನ ಅಂತಃಕರಣದಲ್ಲಿ ಮನಸ್ಸಿನೊಳಗೆ ಪುನರಾವರ್ತಿ ಮಾಡ್ತಿದ್ದ ಅಂದ್ರೆ ಅದಕ್ಕೆ ಮಾನಸಿಕ ಅನ್ನಬೇಕು. ಹೀಗೆ ಜಪ 3 ಥರ. ಅದಕ್ಕೆ ಜಪವಿಧಿ ಸಾನುರಾಗದೋಳು ಅರಿ ನೀನೊಂದು ಸಾವಿರ ಅನಂತ ಫಲಕ್ಕೆ ಅನುಮತಿ. ಇವಕ್ಕೆ ಏನಾರೇ ಫಲ ಅದ ಇಲ್ಲ, ಫಲ ಇರ್ತದೆ. ಫಲ ಇಲ್ಲದ ಮನುಷ್ಯ ಯಾವ ಕಾಲಕ್ಕೆ ಹೋಗಿ ಇನ್ನು ಮಂದಿ ಕೇಳಂಗೆ ತನಗೂ ಕೇಳಂಗೆ ಮಾಡ್ದಂದ್ರೆ ಅವನಿಗೆ 1 ಫಲ ಇದ್ದರೆ 10 ಫಲ ಇದ್ದರೆ ಏನಪ್ಪ ಅಂತ ಕೇಳಿದ್ರೆ ಉಪವಾಸಕ್ಕೆ 1000 ಫಲ. 1000 ಪಟ್ಟು ಹೆಚ್ಚು ನೋಡ್ರಿ. 1 ಫಲ ಇದು ಅದು 1000 ರೂಪಾಯಿ. ಹೆಂಗಂದ್ರೆ ರೂಪಾಯಿ 1000 ರೂಪಾಯಿ ಇದು ಹತ್ತದಲ್ಲಿ ಮಟಕ ಮಟಕ ಏನ್ರಿ ಮತ್ತೇನು ಅಂತಾರಲ್ಲಕ್ಕ ಅದು ಲಾಟ್ರಿ ಏನಪ್ಪ ಅಂದ್ರೆ 1 ರೂಪಾಯಿಗೆ 1000 ರೂಪಾಯಿ ಹತ್ತದ. ಹಾಗೆ ಬಾಯಿಲೇ ಮಾತಾಡೋದಕ್ಕಿಂತಲೂ ಏನಪ್ಪ ಅಂದ್ರೆ ಉಪವಾಸ ಅಂದ್ರಿ ಅಂದ್ರೆ ಅದು 1000 ಫಲ, ಭಾಳ ಫಲ ಇದೆ. ಇನ್ನು ಮನಸ್ಸಿಗೆ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಅನಂತ ಫಲ ಅಂದ್ರೆ ಮನುಷ್ಯ ಯಾಕೆ ಹಿಂಗೆ ಹೇಳಕತ್ಯಾರ ಅಂದ್ರೆ ಭಾಳ ಜನ ತೋರಿಕೆಗೆ ಮಾಡೋರು ಇರ್ತಾರೆ. ಹೌದಲ್ಲ? ಧ್ಯಾನ ಜಪ ಭಾವ ಆಡಂಬರ ಮನುಷ್ಯನ ಸ್ವಭಾವನೇ ಅದ. ತನ್ನ ಮಹತ್ವವನ್ನು ಇನ್ನೊಬ್ಬರಿಗೆ ತೋರಿಸಿಕೊಡುವುದೇ ದಂಭ. ಆಡಂಬರ ತನ್ನ ಮಹತ್ವವನ್ನು ಮತ್ತೊಬ್ಬರಿಗೆ ತೋರಿಸಿಕೊಡೋದೇ ದಂಭದ. ಅದು ಭಾಳ ಏನಪ್ಪ ಅಂದ್ರೆ ದೊಡ್ಡದ ಮನುಷ್ಯನಿಗೆ. ಜೋರು ಗಂಟೆ ಬಡಿದ್ರೆ ಓಣಿ ತುಂಬ ಕೇಳಿರ್ಬೇಕು. ಇವ ಮಂತ್ರ ಅಂದ್ರೆ ಮನೆ ತುಂಬ ಕೇಳಿರ್ಬೇಕು. ಅಷ್ಟು ಮಂದಿ ಹಂಗೆ ಜೋರು ಏನಪ್ಪ ಅಂತ ಕೇಳಿದ್ರೆ ಮಂತ್ರ ಅಂತಿದ್ದು ಫಲ ಇಲ್ಲ ಅಂತಲ್ಲ. ಅದ ಪರಮಾತ್ಮ ಕೆಲಸಕ್ಕೆ ಬೈದ್ರೆ ಫಲ ಅದ ಅಂತ ಮತ್ತು ಅಂದ್ರೆ ಯಾಕೆ ಫಲ ಇಲ್ಲ? ಬೈಯಾಕೆ ಪರಮಾತ್ಮ ಹೆಸರು ತೊಗೋಬೇಕಲ್ಲ, ಅದಕ್ಕೂ ಫಲ ಅದ. ಮತ್ತು ಬೈದರೆ ಫಲ ಅದ ಇಟ್ಟು ಅಂದ್ರೆ ಯಾಕೆ ಫಲ ಇಲ್ಲ? ಅದಕ್ಕೂ ಫಲನೇ ಅದ. ಫಲ ಕಿಂಚಿತ್ ಅದ, ಭಾಳ ಕಡಿಮೆ. 1 ಫಲ ಪ್ರಮಾಣ ಭಾಳ ಕಡಿಮೆ. ಅದನ್ನೇ ತನಗೆ ಮಾತ್ರ ಕೇಳಿರಬೇಕು, ಯಾರಿಗೆ ಗೊತ್ತಾಗಬಾರ್ದು, ಮತ್ತೊಬ್ಬರಿಗೆ ತನಗಷ್ಟೇ ಗೊತ್ತಿರಬೇಕು. ಅದಕ್ಕೆ ಮಾಡೋದು ಸಾಧ್ಯ. ಈ ತನಗೂ ಗೊತ್ತಿಲ್ಲ, ಪರಮಾತ್ಮನೇ ಗೊತ್ತಿರಬೇಕು. ಒಳಗೆ ಅವ ಅಲ್ಲೇ ಕೊಡ್ತಾನಂತ ಅವನಿಗೆ ಮಾಡೋದು ಅನಂತ ಫಲ. ಯಾಕೆ ಹಿಂಗೆ ಹೇಳ್ಯಾರ ಅಂತಂದ್ರೆ ಮನುಷ್ಯ ಯಾವುದೇ ಕೆಲಸ ಮಾಡ್ತಾರೆ ದಂಭರಹಿತನಾಗಿ ಮಾಡಬೇಕು. ದಂಭರಹಿತನಾಗಿ ಮಾಡಿದೆ ಅಂದ್ರೆ ಅದು ನಿನ್ನ ಆತ್ಮಕ್ಕೂ ಶಾಂತಿ ಇರ್ತದೆ,
ಆ ಆತ್ಮನೊಳಗಿರೋ ಪರಮಾತ್ಮನಿಗೆ ಕೂಡ ಶಾಂತಿ ಆಗ್ತದೆ, ಸಮಾಧಾನ ಆಗ್ತದೆ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಹಾಗೆ ಜಪ ಏನಪ್ಪ ಅಂದ್ರೆ 3 ಥರ ಅದ ಅಂತ ಹೇಳಿದರು. ಅದಕ್ಕೆ ವಾಚಕ, ಉಪವಾಸ, ಮಾನಸಿಕ. ವಾಚಕಕ್ಕೆ ಕಡಿಮೆ, ಅದಕ್ಕಿಂತ ಹೆಚ್ಚಿಗೆ ಉಪವಾಸ, ಅದಕ್ಕಿಂತ ಹೆಚ್ಚಿಗೆ ಮಾನಸಿಕ ಅದ. ಜಪವೆನಿಪುದು ಶಾಸ್ತ್ರದ ಅನುಮತವದು ಮುಮುಕ್ಷುವಿಗೆ ಬೇಕು. ಅಲ್ಲಕ್ಕಾಗದಲ್ಲಿ ಎನಿತು ಮಂತ್ರದ ಪದವು ಅನಿತನೇ ತನ್ನಯ ಮನದಲ್ಲಿ ಉಚ್ಚರಿಸಲು ಅಂಥದು ತಾನೇ ವನಿತೆ ಕೇಳು ಮಾನಸ ಜಪವೆನಿಪುದು ಶಾಸ್ತ್ರದ ಅನುಮತವದು ಮುಮುಕ್ಷುವಿಗೆ ಬೇಕು. ಮುಮುಕ್ಷು ಬಹಳ ಅದಾರ. ಈ ಮುಮುಕ್ಷುವಿಗೆ ಮಾನಸಿಕ ಜಪನೇ ಬೇಕು ಅಂತಾರೆ. ಮುಮುಕ್ಷುವಿಗೆ ಬೇಕು, ಮಾನಸಿಕ ಜಪ ಬೇಕು. ಉಳಿದವರು ವಾಚಕ ಮಾಡಲಿ, ಉಪವಾಸ ಮಾಡಲಿ, ಕೆಲವೊಂದು ಮಂತ್ರಗಳನ್ನು ಚೀರಿ ಹೇಳುವೇ ಇರ್ತಾರೆ, ಅವು ಹೇಳ್ತಾರೆ. ಅದು ಯಾಕೆ? ಬಾಹ್ಯ ಪ್ರಪಂಚದ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಕ್ರಿಯಾ ಸಹಿತ ಏನಪ್ಪ ಅಂದ್ರೆ ಮಂತ್ರ ಉಚ್ಚಾರಣೆನೂ ಇರ್ತಾವೆ. ಬಾಹ್ಯ ಪ್ರಪಂಚದ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳ ಅವಪ್ಪ ಅಂದ್ರೆ ಅವ ದೀರ್ಘವಾಗಿ ನೋಡಲಿ, ವಾಚಿಕ ನೋಡಲಿ, ಉಪವಾಸ ನೋಡಲಿ ನಡೀತದೆ. ಪರಂತು ಮುಮುಕ್ಷು ಏನದಾನ ಇವ ಪರಮಾತ್ಮನಲ್ಲಿ ಹೊರಗೆ ಹುಡ್ಕಕತ್ತಿಲ್ಲ. ಎಲ್ಲಿ ಹುಡ್ಕಕತ್ತಾನ? ಮನಸ್ಸಿನಲ್ಲಿ ಹುಡ್ಕಕತ್ತಾನೆ. ಜಗತ್ತಿನಲ್ಲಿ ಎಲ್ಲೋ ಮೂರ್ತಿಯೋ ಅಲ್ಲೋ ಇಲ್ಲೋ ವಸ್ತುಗಳಲ್ಲಿ ಹುಡುಕತಕ್ಕಂಥವ್ರು ಇವೆಲ್ಲ ವ್ಯವಹಾರ ಇರಬೇಕು. ಪರಂತು ಮುಮುಕ್ಷು ಆಗಿರ್ತಕ್ಕಂಥವ ಅವ ಮಾನಸದಲ್ಲಿ ಪರಮಾತ್ಮ ನೆನೆತದ ಎಡವಿಡದಲು ಶಂಭುವ. ಮಾನಸದೋ ಎಡವಿಡದಿರು ಶಂಭುವ. ಅವ ಮನಸ್ಸಿನಿಂದ ಜಪ ಮಾಡಬೇಕು ವಿನಃ ಹೊರಗೆ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳಿದ್ರು ಅವರು, ಎನಿತು ಮಂತ್ರದ ಪದವು ಅನಿತನೇ ತನ್ನಯ ಮನದಲ್ಲಿ. ಪದ ಅಂದ್ರೆ ಅಕ್ಷರ. ಅವು ಏನಪ್ಪ ಅಂದ್ರೆ ಪಂಚಾಕ್ಷರದ, ಏಕಾಕ್ಷರದ, ದ್ವಿ ಅಕ್ಷರದ, ಪಂಚಾಕ್ಷರಿ ಅದ, 3 ಅಕ್ಷರದ್ದು ಅದಾವ. ಮಂತ್ರ 56, 64 ಅಕ್ಷರ ತಕ್ಕನೂ ಅದಾವ್ರಿ. ಮಂತ್ರ ಇಟ್ಟು ಉದ್ದುದ್ದು ಅದಾವೆ. ಅದಕ್ಕಂತಾರವು ಪ್ರತಿಯೊಂದು ಅಕ್ಷರಗಳನ್ನು ನೋಡಿ ಅನ್ನಬೇಕು, ಕ್ರಮದಿಂದ ಅನ್ಬೇಕು. ಏನಪ್ಪ ಅಂತ ಕೇಳಿದ್ರೆ ಓಂ ನಮಃ ಶಿವಾಯ ಅದ, ಹೆಂಗಾದ್ರೆ ಅನ್ನಕ್ಕೆ ಬರ್ತಾರೆ. ನಮಃ ಶಿವಾಯ ಅಂತಾರೆ, ಓಂ ನಮಃ ಶಿವಾಯ ಅಂತಾರೆ, ಶಿವಾಯ ನಮಃ ಓಂ ಅಂತಾರೆ, ಓಂ ನಮಃ ಎಷ್ಟು ಥರ ಅಂತಾರೆ. ಆದರೆ ನಿನ್ನ ಗುರುಗಳು ನಿನಗೆ ಹೆಂಗೆ ಹೇಳ್ಯಾರ ಅದರಂತೆ. ಅದಕ್ಕೆ ಹೆಸರು ಅದಾವ ಅಕ್ಷರ, ಶಾಸ್ತ್ರದ ಬರೆದಾರ. ಯಾಕೆ ಮಂತ್ರ ಮಾಡೋರಿಗೆ ಭಾಳ ಜನ ಅಂದರೂ ಫಲ ಆಗಂಗಿಲ್ಲ? ಯಾಕಂದ್ರೆ ಅವ್ರಿಗೆ ಆಗಂಗಿಲ್ಲ ಅಂತ ಕೇಳೋದು ಕಾರಣ ಏನದ ಅಂದ್ರೆ ಅದಕ್ಕೆ ಮಂತ್ರಕ್ಕೆ 9 ಸಾಮಗ್ರಿ ಅದಾವೆ. ನಿಜಗುಂಡ್ರು ಮಂತ್ರ ಇವಾಗ ಬರೆದಾರ. ಹುಸಿ, ಛಂದ, ಕೀಲಕ, ಹ್ರಸ್ವ, ದೀರ್ಘ, ಯಾ ಅಕ್ಷರ ಎಲ್ಲಿ ಅನ್ನಬೇಕು ಅನ್ನೋದು ಅನುಕ್ರಮ ಅದ. ಅದಕ್ಕೆ ಅದೇ ಕ್ರಮ ಬಿಟ್ಟು ಮಾತಾಡೋದು. ನೀವು ಓಂ ನಮಃ ಶಿವಾಯ ಭಾಳ ಅನ್ಬೋದು. ಓಂ ನಮಃ ಶಿವಾಯ ಹೇಳೋದು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡ್ರಿ, ಇದು ಎಷ್ಟು ಥರ ಅಂದರು? 10 ಥರ ಅಂತಾರೆ. ಇದು ಓಂ ನಮಃ ಶಿವಾಯ ಒಂದು ಥರನೂ ಇಲ್ಲ. ಥರ ಮುಂಜಾನೆ ಒಂಥರ, ಮಧ್ಯಾಹ್ನಕ್ಕೆ ಒಂಥರ, ಸಾಯಂಕಾಲ ಒಂಥರ, ಹಿಂಗಂದ್ರೆ ಆ ಫಲ ಆಗೋದಿಲ್ಲ. ಅದಕ್ಕೆ ಮಾತ್ರೆಗಳನ್ನು, ಪದದ ಹ್ರಸ್ವ ದೀರ್ಘಗಳನ್ನು ಇವೆಲ್ಲನೂ ಅನುಲಕ್ಷಿಸಿ ಒಂದೇ ರೀತಿಯಾಗಿ ಮನುಷ್ಯ ಜಪ ಮಾಡಬೇಕು, ಮಾನಸನೊಳಗೆ ಸ್ಮರಣೆ ಮಾಡಬೇಕು. ಅದಕ್ಕೆ ಅಂತಾರೆ ಅವರು, ಎನಿತು ಮಂತ್ರದ ಪದವನ್ನು ಅನಿತನೇ ತನ್ನೆಯ ಮನದಲ್ಲಿ ಏನಪ್ಪ ಅಂದ್ರೆ ಉಚ್ಚರಿಸಲು ಅದೇ ಅಲ್ರಿ ಉಚ್ಚರಿಸಲಂಥದ್ದು ತಾನೇ ವನಿತೆ ಕೇಳಿ ಮಾನಸ ಜಪ ವಿನಿಪದು. ಪ್ರತಿಯೊಂದು ಮಂತ್ರದ ಅಕ್ಷರ, ಅದಕ್ಕೇನಪ್ಪ ಅಂದ್ರೆ ಸ್ವರ, ಅದಕ್ಕೇನಪ್ಪ ಅಂದ್ರೆ ದೇವತಾ, ಇವೆಲ್ಲನೂ ಕೂಡಿ ಮನುಷ್ಯ ಮಾಡ್ದ ಅಂದ್ರೆ ಅವನಿಗೆ ಫಲ ಸಿಗುತ್ತೆ. ಅದಕ್ಕೊಂದು ಕ್ರಮ ಅದು. ಹಾಗೆ ಮನಸ್ಸಿನೊಳಗೆ ಮನುಷ್ಯ ಏನಪ್ಪ ಅಂದ್ರೆ ಪದದ ಅರ್ಥ ಸಹಿತವಾಗಿ ಮನಸ್ಸಿನೊಳಗೆ ಉಚ್ಚರಿಸಲು, ಮನಸ್ಸಿನಾಗ ಹೆಂಗೆ ಉಚ್ಚರಿಸ್ತಾರೆ? ಉಚ್ಚಾರ ಅಂತ ಹೇಳ್ಕೊಂತಾರೆ, ಹೊರಗೆ ಬರೋದಕ್ಕಂತಾರೆ. ಅಲ್ಲಿ ಉಚ್ಚರಿಸುವುದಂದ್ರೆ ಅಲ್ಲೇ ಮನಸ್ಸಿಗೆ ಸ್ಮರಿಸುವುದು, ಚಿಂತಿಸುವುದು. ಉಚ್ಚರಿಸುವುದು ಏನಪ್ಪ ಅಂದ್ರೆ ಅಂಥದ್ದು ತಾನೇ
ಕೇಳಿ ಮಾನಸ ಜಪವೆನಿಪುದು. ಅದಕ್ಕೆ ಜಪ ಅಂತ ಕರೀತಾರೆ. ಜಪದ್ದು ಬಹಳ ವಿಸ್ತಾರ ಅದ. ಅದಕ್ಕೆ ನೀವು ವಾಚಕ, ಉಪವಾಸು, ಮಾನಸಿಕ ತನ್ನ ಅಧಿಕಾರಕ್ಕೆ ಅನುಗುಣವಾಗಿ. ಮನಸ್ಸು ಭಾಳ ಅಶುದ್ಧ ಇತ್ತು ಅಂದರೆ ವಾಚಕ, ಸ್ವಲ್ಪ ಮೀಡಿಯಮ್ ಇತ್ತು ಅಂತ ಕೇಳಿದರೆ ಉಪವಾಸು, ಸ್ವಚ್ಛ ಇತ್ತು ಅಂದರೆ ಅವನ ಮಾನಸ ಜಪ ಏನಪ್ಪ ಅಂದರೆ ತನ್ನ ಅಧಿಕಾರಕ್ಕೆ ಅನುಗುಣವಾಗಿ ಗುರುಗಳಿಂದ ಪಡೆದ ಮಂತ್ರವನ್ನು ಆತ ಸದಾ ಮಾಡಬೇಕು. ಗುರುಮತದೊಳು ವೇದ ಶಿರದ ರಹಸ್ಯವನ್ನು ಗುರುಭಕ್ತಿಯಿಂದ ಅಭ್ಯಾಸಿಪ ಪರಿತಾನೆ ಸ್ವಾಧ್ಯಾಯವೆನಿಪುದೆಂದು ಅರಿದು ನಿರ್ಧರಿಸು ನೀನೆಂದು ಸನ್ನಿಭವತ್ವೆ. ಕಮಲದಂತೆ ಮುಖವುಳ್ಳವಳೆ ಸ್ವಾಧ್ಯಾಯ ಹೇಳ್ತಾರೆ. ಸ್ವಾಧ್ಯಾಯವೂ ಅಧ್ಯೇತವ್ಯ, ಇದು ಪ್ರಮಾಣ. ದಿನಂಪ್ರತಿ ಸ್ವಾಧ್ಯಾಯವನ್ನು ಮಾಡಲಿಕ್ಕೆ ಬೇಕು. ಇದು ಆಜ್ಞೆ ಅದ ವೇದದ್ದು. ಅಧ್ಯೇತವ್ಯ ತವ್ಯ ಪ್ರತ್ಯಯಗಳು ಲಿಂಗ ಲೋಟ್ ಪ್ರತ್ಯಯಗಳು ಬಂದು ಅಂದರೆ ಆಜ್ಞೆಯನ್ನು ಮಾಡ್ತಾವೆ. ಅದಕ್ಕೆ ನೀನು ಹೆಂಗಿರಬೇಕು? ದಿನಂಪ್ರತಿ ಅಧ್ಯೇತವ್ಯ, ದಿನಂಪ್ರತಿ ಅಧ್ಯಯನ ಮಾಡಲಿಕ್ಕೆ ಬೇಕು. ಏನು ಅದಂದ್ರೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತ ಎದಕ್ಕಂತಾರೆ ಅನ್ನೋದು ಅವರು ಬರೀತಾರೆ. ಗುರುಮತದೊಳು ವೇದ ಶಿರದ ರಹಸ್ಯವನ್ನು, ಗುರುಮತದೊಳು ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾದ ಮತದಲ್ಲಿ ಯಾವ ಸಂಪ್ರದಾಯ ಯಾರು ಹೇಳ್ಯಾರ ಆ ಪ್ರಕಾರ ವೇದ ಅರ್ಥ ಮಾಡ್ತಿರ್ತಾರೆ ಅವರು. ಕರ್ಮದವರು ಕರ್ಮ ವೇದನೇ ಹೇಳ್ತಾರೆ ಅವರು. ಉಪಾಸಕರಣದವರು ವೇದನೇ ಹೇಳ್ತಾರೆ, ಜ್ಞಾನ ಕಳೆದವರು ವೇದನೇ ಹೇಳ್ತಾರೆ. ಅವರವರ ಸಂಪ್ರದಾಯದ ಅಲ್ಲ. ಅದಕ್ಕೆ ತತ್ ಸಂಪ್ರದಾಯ ಅನುಸಾರವಾಗಿ ಗುರುಮತದವರು ತಮ್ಮ ಸಂಪ್ರದಾಯ ಮತದಲ್ಲಿ ವೇದಶಿರದ ಏನಪ್ಪ ರಹಸ್ಯವನ್ನು, ವೇದಶಿರ ಅಂದರೆ ಉಪನಿಷತ್ತು, ರಹಸ್ಯ ಅಂತಾರೆ. ಈ ರಹಸ್ಯ ಅನ್ನೋದು ಯಾಕೆ ಶಬ್ದ ಇಟ್ಟಾರೆ ಅಂತ ಕೇಳಿದರೆ, ಈ ರಹಸ್ಯ ಉದ್ಘಾಟನೆ ಮಾಡುವುದು ಎಲ್ಲರಿಗೆ ಬರುವುದಿಲ್ಲ. ಇದು ಸಮಸ್ಯೆ. ಶಬ್ದದ ಅರ್ಥವನ್ನು ಮಾಡೋದು ಬೇರೆ, ಶಬ್ದದೇನಪ್ಪ ಅಂತ ಕೇಳಿದರೆ ವಿಶೇಷ ಅರ್ಥವನ್ನು ಮಾಡೋದು ಬೇರೆ. ಟೀಕಾ ಬೇರೆ, ತಾತ್ಪರ್ಯ ಬೇರೆ ಇರ್ತದೆ. ಟೀಕಾ ಸಂಕ್ಷಿಪ್ತ ಅರ್ಥ ಇರ್ತದೆ, ತಾತ್ಪರ್ಯದೊಳಗೆ ಅದರ ರಹಸ್ಯ ಬರೀತಾರೆ, ಅದರ ಅಭಿಪ್ರಾಯ ಏನು ಅಂತ ಬರೀತಾರೆ. ಟೀಕಾ ಆ್ಯಸ್ ಇಟ್ ಈಸ್ ವರ್ಡ. ಅವನಪ್ಪ ಅಂದ್ರೆ ಅವನು ಉಪಸ್ಥಿತ ಕುಂತನು, ಆಯ್ತು, ಮುಗಿತೈತದ ಅರ್ಥ ಮುಗೀತು. ಉತ್ತಿಷ್ಟ ಎದ್ದನು, ಮುಗಿತಿಲ್ಲ. ಯಾಕೆ ಎದ್ದನು ಯಾಕೆ ಕುಂತನು ಅದರ ಬರೆಯಂಗಿಲ್ಲ, ಅದು ಶಬ್ದದ ಬಿಲ್ಲದು. ಉತ್ತಿಷ್ಟ ಅಂದರೆ ಎದ್ದ, ಉಪವಿಶ್ಯ ಅಂದರೆ ಕುಂತ. ಇದು ಅರ್ಥ ಆಯಿತು. ರಹಸ್ಯ ಇಲ್ಲಿದು. ರಹಸ್ಯ ಭಾಳ ಮಂದಿ ಗೊತ್ತಿರಂಗಿಲ್ಲ, ತಾತ್ಪರ್ಯ. ಅದಕ್ಕೆ ಶಬ್ದಜ್ಞಾನ ಆಗಿಲ್ಲ ಅಂತ ಹೇಳ್ತಿರಲಿಲ್ಲ. ಆಕಾಂಕ್ಷೆ ಅದ, ಯೋಗ್ಯತಾ ಅದ, ತಾತ್ಪರ್ಯ. ಬಹು ಜನರಿಗೆ ತಾತ್ಪರ್ಯ ಗೊತ್ತಿರಂಗಿಲ್ಲ, ಪೂರ ಶಬ್ದಜ್ಞಾನ ಆಗಂಗಿಲ್ಲ ಅಂತ ಶಬ್ದದ ಜ್ಞಾನ ಹಾಕದ, ಅರ್ಥಜ್ಞಾನ ಆಗಿಲ್ಲ. ಅವನಿಗೆ ಏನದು ಗೊತ್ತಿಲ್ಲ, ಹೇಳೋದು. ಅದಕ್ಕಂತಾರೆ ಭಾಳ ಜರೂರಿ ಇದಂತಾರೆ ಅವರು. ಶಿರದ ಅರ್ಥವನ್ನು, ತಾತ್ಪರ್ಯ ಅದು ಸಿಗೋದು ಭಾಳ ಮಂದಿ ಕಠಿಣ. ತಾತ್ಪರ್ಯ ಅವರಿಗೆ ಗೊತ್ತಿರಲ್ಲ, ಹೇಳ್ತಾರೆ. ನೀವು ಶಾಸ್ತ್ರದ್ದು ವೇದದ ತಾತ್ಪರ್ಯ ಯಾಕೆ ಹೇಳಿದೆ, ವೇದ ಕರ್ಮ ಯಾಕೆ ಹೇಳಿದೆ, ವೇದ ಏನಪ್ಪ ಅಂದ್ರೆ ಉಪಾಸನ ಯಾಕೆ ಹೇಳಿದೆ, ಏನಪ್ಪ ಅಂದ್ರೆ ಜ್ಞಾನ. ಅವರಿಗೆ ಗೊತ್ತಿಲ್ಲ ಅಂದರೆ ಏನು ಹೇಳ್ತಾರೋ, ಕರ್ಮ ಮಾಡಪ್ಪ, 2 ಹೇಳಲೆ 4 ಮುಗೀತು. ಗಣಿತದ ಏನು ಅರ್ಥ ಇಲ್ಲ, ಅದಕ್ಕೆ ತಾತ್ಪರ್ಯ ಏನದ್ರಿ? ಗಣಿತದ ತಾತ್ಪರ್ಯ 2 ಹೇಳಲೆ 4 ತಾತ್ಪರ್ಯ ಏನದು? ಏನಿಲ್ಲ. ಅದು ಗಣಿತದ 2 2 4 2 3 6 2 4 8 8 ಅಂದರೆ 8. ಅದ್ರಾಗ ಏನು ತಾತ್ಪರ್ಯ ತೆಗಿತೀವಿ? ತಾತ್ಪರ್ಯ ಇಲ್ಲ. ಗಣಿತ ಇರಬಾರ್ದು, ಹೌದಲ್ಲ? ಭಾಗಾಕಾರ ಜೋಡಣೆ ಇರ್ಬೇಕು. ಅದ್ರಾಗೇನು ಹೊಸದು ಬರ್ತದೆ. 2 2 4 3 3 ಅಪ್ಪ ಅದಕ್ಕೆ ಆಗ್ತದೆ. ಗುಂಡ್ಲೆ ಚಕ್ಕ. ತಾತ್ಪರ್ಯ ಶಾಸ್ತ್ರದಾಗ ಹೇಳೋರು ಭಾಳ ಕಡಿಮೆ ಇರ್ತಾರೆ, ಹೇಳೋರು ಕಡಿಮೆ ಇರ್ತಾರೆ. ಅದಕ್ಕೆ ಅಂತಾರೆ ಅವರು ಗುರುಮತದೊಳು ಅವರವರ ಸಂಪ್ರದಾಯವರೆಗೆ ವೇದ ಶಿರದ ರಹಸ್ಯವನ್ನು ಉರುಭಕ್ತಿಯಿಂದ ಅಭ್ಯಾಸಿಪ ಪರಿತಾನೆ. ಅಭ್ಯಾಸ
ಅಭ್ಯಾಸ ಅಪೂರ್ವತಾ ಫಲ ಹೇಳಲ್ರಿ. ಷಡ್ಲಿಂಗ ಯಾಕೆ ಹೇಳ್ಯಾರ ಅವರು? ಅಭ್ಯಾಸ ಮಾಡುವ ಅಂದರು. ಅಭ್ಯಾಸ ಅಂದರೆ ಪುನರಾವೃತ್ತಿ, ಪುನರಾವೃತ್ತಿ, ಪುನಃ ಪುನಃ ಚಿಂತನೆ ಮಾಡುವುದು ಅದು ಅಭ್ಯಾಸ ಅಂತ. ಎರಡು 4 ಅನ್ಕೋತ ಕುಂತೆ ಅಂದರೆ ಮುಂದೆ 4 ಗಟ್ಟಿ ಹಾಕ, ಇಲ್ಲ ಗಟ್ಟಿ ಹಂಗಿಲ್ಲ. ಅಭ್ಯಾಸ ಮಾಡಬೇಕು. ಕೇಳೋದು ಭಾಳ ದೊಡ್ಡ ಮಾತಲ್ರಿ. ಕೇಳೋಕ್ಕೇನು ಪ್ರಯತ್ನ ಅದ? ಕಿವಿ ಖುಲ್ಲಾನೇ ಅದಾವ, ಅದು ಪ್ರಯತ್ನ ಮಾಡ್ತಾನೆ. ಕೇಳೋದಕ್ಕೇನು ಪ್ರಯತ್ನ ಇಲ್ಲ, ಖುಲ್ಲಾ ಅದಾವ. ಬೇಕಾದರೂ ಕೇಳ್ತಾವೆ, ಬೇಡಾದರೂ ಕೇಳ್ತಾವೆ. ಅದು ಕೇಳಿದ ಅರ್ಥವನ್ನು ನಿಶ್ಚಯ ಮಾಡಬೇಕು ಅಂದ್ರೆ ಏನು ಬೇಕು? ಅಭ್ಯಾಸ, ಪುನರಾವೃತ್ತಿ ಭಾಳ ಜರೂರಿ ಅದ. ಅವರು ಏನು ಸದ್ಗುರು ಸಂಪ್ರದಾಯಕ್ಕನುಸಾರವಾಗಿ ವೇದದ ಉಪನಿಷತ್ತಿನ ಅರ್ಥವನ್ನು ಏನಪ್ಪ ಅಂತ ಕೇಳಿದ್ರೆ ಮನದಲ್ಲಿ ಆಟ ಏನಪ್ಪ ಅಂತ ಕೇಳಿದ್ರೆ ಅಭ್ಯಾಸ ಮಾಡೋದಕ್ಕೆ ಏನಪ್ಪ ಅಂದ್ರೆ ಸ್ವಾಧ್ಯಾಯ ಅಂತ. ವೇದ ಶಿರಸ್ಸು ಏನು ಹೇಳ್ತು? ತ್ವಂ ಬ್ರಹ್ಮ ಅಂತ ಹೇಳಿ. ಅದ್ವೈತ ಸಂಪ್ರದಾಯ ಏನು ಹೇಳ್ತದೆ? ತ್ವಂ ಬ್ರಹ್ಮ ಅಂತ. ಹೌದು, ನಾನು ಬ್ರಹ್ಮ ಅಂತ ಕೇಳಿ ಅದನ್ನು ಚಿಂತನೆ ಮಾಡುವುದಕ್ಕೆ ಏನಂತಾರೆ? ಅಭ್ಯಾಸ ಅಂತ. ಮನುಷ್ಯ ಅಭ್ಯಾಸ ಇರಬೇಕು. ಅಭ್ಯಾಸ ಇಲ್ಲ ಅಂತಂದ್ರೆ ಯಾವುದೂ ಕೂಡ ನಿಶ್ಚಿತ ಆಗೋದಿಲ್ಲ, ದೃಢಪಡೋದಿಲ್ಲ, ನಿಸ್ಸಂಶಯ ಆಗೋದಿಲ್ಲ, ಬರೋಂಗಿಲ್ಲ. ಅದಕ್ಕೆ ಸ್ವಾಧ್ಯಾಯವೆನಿಪುದೆಂದು ನಿರ್ಧರಿಸು ನೀನಿಂದು ಸನ್ನಿಭವಕ್ತರೆ, ನೀನಿಂದು ಸನ್ನಿಭವಕ್ತರೆ. ಈ ಸ್ವಾಧ್ಯಾಯ ಅಂತಂದ್ರೆ ಹಂಗಂದ್ರೆ ಏನು ರೀ? ಸ್ವಾಧ್ಯಾಯ ಮಾಡೋದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅಂದ್ರೆ ಸ್ವಾಧ್ಯಾಯ ಅಂದರೆ ಏನು ಅನ್ನೋದು ಸ್ಪಷ್ಟಪಡಿಸ್ತಾರೆ ಅವರು. ಕೆಳಗೆ ಹೇಳ್ತಾರೆ ಅವರು ಏನು? ನಿಯತದೇ ಗಾಯತ್ರಿಯನ್ನು ಸಪ್ತಾಹೃತಿಯನ್ನು, ನಿಯತದೇ ಪ್ರಣವವನ್ನು ಅಜಪೇಯ, ನಿಯತದೇ ಕಾಲತ್ರಯದೊಳು ಜಪಿಸಲದೆ ಪ್ರಿಯತಮೆ ಸ್ವಾಧ್ಯಾಯವೆನಿಪುದು. ಸ್ವಾಧ್ಯಾಯ 2-3 ಥರ ಅರ್ಥ ಮಾಡಿ ಹೇಳಕತ್ತಾರೆ. ಮೊದಲನೇ ಸ್ವಾಧ್ಯಾಯ ಏನು? ಸ್ವಾಧ್ಯಾಯ ಅಂದರೆ ಏನು ಅಂತ ಹೇಳೋದು, ನಿಮ್ಮ ಗುರುಮತದಿಂದ ಕೇಳಿದ್ದನ್ನು ಪುನಃ ಉಚ್ಚರಿಸುವ ಸ್ವಾಧ್ಯಾಯ. ಅವು ಯಾವ್ಯಾವು ಸ್ವಾಧ್ಯಾಯ ಅಂದರೆ ಹೇಳ್ತಾರೆ ಅವರು. ನಿಯತದೇ ಗಾಯತ್ರಿಯನ್ನು ಸಪ್ತಾಹೃತಿಯನ್ನು. ಗಾಯತ್ರಿ ಮಂತ್ರ ಏನಪ್ಪ ಅಂತ ಕೇಳಿದರೆ ಇದು ಪ್ರಾಮುಖ್ಯವಾದ ಬಹಳ ಮಂತ್ರ ಮುಮುಕ್ಷುಗಳು. ಓಂ ಭೂರ್ಭುವಃ ಸ್ವಃ ಜನಃ ತಪಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರದಿಂದ ಗಾಯತ್ರಿಯನ್ನು ಅಪೇಕ್ಷೆ ಮಾಡ್ತೇವೆ. ನನ್ನ ಬುದ್ಧಿಗೆ ಪ್ರಚೋದನೆಯನ್ನು ಮಾಡು. ಬುದ್ಧಿನೇ ನಿಶ್ಚಯ ಮಾಡುವ ಮೂಲ ವಸ್ತು ಅದ. ಬುದ್ಧಿಗೆ ಪ್ರೇರಣೆ ಇಲ್ಲದಿದ್ದರೆ ಗಾಯತ್ರಿ ಹೇ ಭಗವತಿ ಪ್ರೇರಣೆ ಮಾಡು. ಭೂರ್ಭುವ ಸ್ವಃ ಜನಃ ತಪಃ ಅದ. ಇವು ಸಪ್ತಾಹೃತಿ ಹೇಳೋದ. ಇವು ಸಪ್ತಾಹೃತಿಯನ್ನು ನೀನು ಸದಾ ಮನುಷ್ಯ ಅದನ್ನು ಅಧ್ಯಯನ ಮಾಡಬೇಕು. ಇದು ಅಧ್ಯಯನ ಮಾಡಿದಪ್ಪ ಅಂತಂದ್ರೆ ಮನುಷ್ಯನ ಬುದ್ಧಿ ಏನಾಗ್ತದೆ? ಸ್ಥಿರಗೊಳಿಸ್ತಾರೆ. ಯಾಕೆ? ಬುದ್ಧಿ ಅಧಿದೇವತೆ ಗಾಯತ್ರಿ ಅದಾಳೆ, ಅವ್ರ ಕೃಪಾ ಆಗಲಿ ಅಂತ ತಿಳ್ಕೊಂಡು ಅಂತಾರೆ ಅವರು. ನಿಯತದೆ ಅಂದ್ರೆ ಕ್ರಮವಿಡಿದು. ಯಾವುದು ಎಲ್ಲಿ ಅನ್ಬೇಕು? ಅಕ್ಷರ ಕ್ರಮ ಇಲ್ಲ, ತಪ್ಪು ಅನ್ನಬಾರ್ದು. ಅಕ್ಷರ ಸೀದಾ ಇಟ್ಟರೆ ಅರ್ಥ ಹಾಕೋದು, ಉಲ್ಟಾ ಇಟ್ಟರೆ ಬೇರೆ ಅರ್ಥ ಹಾಕೋದಲ್ಲ. ಹೌದಲ್ಲ? ನೀವು ಇಟ್ಟರೆ ಬೇರೆ ಹಾಕೋದು. ಅವ 2 ಉಲ್ಟಾ ಇಟ್ಟರೆ ಉಲ್ಟಾ ಬೇರೆ ಅರ್ಥ ಹಾಕೋದು, ಸೀದಾ ಇಟ್ಟರೆ ಬೇರೆ. ಹಿಂದೆ ಮುಂದೆ ಅಕ್ಷರ ಹಿಂದೆ ಮುಂದೆ ಆದ್ರೆ ಎಷ್ಟೋ ಅರ್ಥ ಬದಲಾಗ್ತದೆ ಮನುಷ್ಯನಿಗೆ. ಒಂದೇ ಈಗ ವಿಷಯ ಅದ, ಹೌದಲ್ಲ? ವಿಷ ಅದ, ವಿಷ ಎಷ್ಟು ಅರ್ಥ ಹಾಕೋದು? ದೀರ್ಘ ಇದರೊಳಗೆ ದೊಡ್ಡ ಕಥೆನೇ ಇರ್ತದೆ. ಯಾರಪ್ಪ ಅಂದ್ರೆ ಚಂದ್ರಹಾಸನ ಕಥೆನೇ ಹೇಳ್ತಾರೆ. ಅಕ್ಷರ ಒಂದು ಹೆಚ್ಚು ಕಡಿಮೆ ಆದ್ರೆ ಅನಂತ ಅರ್ಥ ಹಾಕೋದು. ದೀರ್ಘ ಹರ್ಷದೊಳಗೆ ಆದರೆ ಅನಂತ ಅರ್ಥ ಹಾಕೋದು. ಅದಕ್ಕೇ ಇವು ನಿಯತದೆ ಕ್ರಮದಿಂದ, ಶಬ್ದಗಳು ಪದಗಳು ಇವು ಕ್ರಮದಿಂದ ಗಾಯತ್ರಿಯ ಸಪ್ತಾವೃತ್ತಿಯನ್ನು, ಗಾಯತ್ರಿ ಮಂತ್ರ ಏನಪ್ಪ ಅಂದ್ರೆ ಸಪ್ತ ಆವೃತ್ತಿ, ಓಂ ಭೂರ್ಭುವಃ ಸ್ವಃ ಜನಃ ತಪಃ ಇವನ್ನು ಇನ್ನು ನಿಯತದೆ ಪ್ರಣವ ಅಜಪೇಯವು. ಹೌದಲ್ಲ? ಅಜಪ ಅಂತಾರೆ. ಹೌದಲ್ಲ? ನಿರಂತರ ನಡೆಯುವುದು ಜಪ ಅಂತ. ಅದು ನಾಲಿಗೆ ಇಲ್ಲ, ಏನಿಲ್ಲ, ಯಾವುದೂ ಕೆಲಸ ಇಲ್ಲ, ಕೈ ಇಲ್ಲ, ಬಟ್ಟಿಲ್ಲ, ಸದಾ ಅಂತ ನಡೀತದೆ ಜಪ. ಇದಕ್ಕೆ ಪ್ರಣವ. ಓಂ 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 ಓಂ.
ಏನಪ್ಪ ಅಂದ್ರೆ ಜಪ ಇದಕ್ಕೆ ನಿಯತದ ಅಂದರೆ ಕ್ರಮವಾಗಿರ್ತಕ್ಕಂಥ ಇದು ಪ್ರಣವ ಜಪವನ್ನು ಜಪ ಮಾಡ್ತಾ ಮಾಡ್ತಾ ಅಜಪ ಜಪ ಆಗ್ಬೇಕು. ಜಪ ಹೋಗಿ ಅಜಪ ಆಗ್ಬೇಕಂದ್ರೆ ಜಪ ಮಾಡಲಾರ್ದೇ ಜಪ ನಡೆದಿರ್ಬೇಕು. ಹೀಗೆ ಆಯಿತು ಅಂದ್ರೆ ಇದಕ್ಕೆ ಅಭ್ಯಾಸ ಅಂತ ನೋಡುವಂಥವು. ಪರಿತಾನೆ ಸ್ವಾಧ್ಯಾಯವೆಂದೆನಿಪುದು ನಿಯತದೆ ಕಾಲತ್ರಯದೋಳು ಜಪಿಸಲ್ ನಿಯತದೆ ಕಾಲತ್ರಯದೋಳು ಜಪಿಸಲ್ ಪ್ರೀತಮೆ ಸ್ವಾಧ್ಯಾಯವೆನಿಪುದು. ಕಾಲತ್ರಯ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ. ಅವಾಗ ಅದು ಆಯ್ತಂದ್ರೆ ಹೆಂಗೆ ಹಾಕೋದು ಅದು ಅಮೇತ ಆತ ಆವಾಗ ನೋಡಿದಾಗ ಲಿಂಗ ಪೂಜೆ ಆಗತ್ತ ಅದನ್ನು ಹಳ್ಯಾರ ಶರಣರು ಯಾವಾಗಲೂ ಆಗ್ತದೆ. ಮನುಷ್ಯನ ನೀ ಮಾಡಿದ್ರು ಆಗ್ತದೆ. ಮುಂದೆ ಅದು ಇಟ್ಟು ಅಭ್ಯಾಸ ಬೀಳ್ತದೆ. ನಿನಗೆ ಮಧ್ಯಾಹ್ನ ಇಲ್ಲ ಯಾವುದಿಲ್ಲ ನಡೆದೇ ನಡೀತದೆ. ಅದಕ್ಕೆ ಅಜಪ ಅಂತ ಜಪ ಮಾಡಲಾರ್ದೆ ಜಪ ಅಂದ್ರೆ ಸ್ವಾಧ್ಯಾಯ ಗಹನ ಆಯಿತು ಅಂದ್ರೆ ಅದು ಅಜಪ ಅದರೊಳಗೆ ಪರಿವರ್ತನೆ ಆಗ್ತದೆ. ಏನು ವಿಚಾರ ಮಾಡಲಾರ್ದೆ ತಾನೇ ನಡೀತದೆ. ಮಾತಾಡ್ತಾರೆ ಮಾತು ಬಂದ್ಕೊಳ್ತಾನೆ ತಾನೇ ಚಾಲೋಕ್ಕದು ನಮ್ಮ ಶಿವ ಚಾಲೋ ವ್ಯವಹಾರ ಮಾಡ್ತಾರೆ ವ್ಯವಹಾರ ಬಂದಾಯ್ತು ಚಾಲನೆ ಇರ್ತದೆ. ಅವರು ನಡ್ಬೇಕೇನಪ್ಪ ಇದ್ದಂಗೆ ಗಟ್ಟಾದಂಗೆ ಹೌದೇನಪ್ಪ ಅಂದ್ರೆ ಎಲ್ಲರೇ ಗಾಡಿ ಹೋಗ್ತಿರ್ತಾವೆ ಸರ್ಕಲ್ದಾಗ ಬಂದ್ಕೊಳ್ಳೆ ಕೈ ಮಾಡೋದು ನಿಂದಿರ್ತಾವಲ್ಲ ಅವರು ಅಲ್ಲಿ ನಿಂದಿರ್ತಾವೇನು ಕೈ ತೆಗಿಲಿ ಮತ್ತು ಹೊಡ್ತವೆ. ಯಾಕಂದ್ರೆ ಅದು ಚಾಲು ಹೋಗೋದು ಗತಿ ಅದವನಿಗೆ ಪ್ರತಿಬಂಧ ಬಂದು ನಿಂದಿರ್ತದೆ. ಹಾಗೆ ಏನೋ ವ್ಯವಹಾರ ಮಾಡಿದ್ರು ಅದು ನಿಂದಿರ್ತದೆ. ವ್ಯವಹಾರ ಮಾಡ್ಕೊಂಡು ಮತ್ತೆ ಚಾಲನೆ ಹಾಕದ ಮಾಡೋ ಜರುತ್ತಿಲ್ಲ ಅದು ಕಂಟಿನ್ಯೂಸ್ ಅದು. ಅದಕ್ಕೆ ಅಜಪ ಅಂತಾರೆ. ಹೀಗೆ ಇದು ಜಪನೂ ಕೂಡ ಒಂದು ಸ್ವಾಧ್ಯಾಯವೇ. ಕಾಲತ್ರಯದೋಳು ಜಪಿಸಲು ಮುಂಜಾನೆ ಮಧ್ಯಾಹ್ನ ಹಿಂಗೆ ಅದಕ್ಕೆ ಜಪ ಅಂತಾರೆ. ಹಮೇಶ ಮಾಡೋದಕ್ಕೂ ಜಪ ಅಂತಾರೆ. ಇದಕ್ಕೆ ಜಪಿಸಲು ಪ್ರೀತಮೇ ಸ್ವಾಧ್ಯಾಯವೆನಿಪುದು. ಇನ್ನೊಂದು ಹೇಳಿದ್ರು ವೇದದ ಅನಾಹತ ನಾದಾದಿ ಎದರಿಂದೆ ನಾದದ ಭೂವಿದ್ಯ ಅಭ್ಯಾಸ ಅದರಿಂದ ರಚಿಸಲ್ತಿರಲದು ತಾನೇ ವೇದ ಸ್ವಾಧ್ಯಾಯವೆನಿಸುತ್ತಿರುಕು. ವೇದ ಇನ್ನೊಂದಕ್ಕೊಂದು ಸ್ವಾಧ್ಯಾಯ ಅಂತಾರೆ. ಏನು ಅಂತ ಕೇಳಿದರೆ ಅನಾಹತ ನಾದ. ನಮ್ಮಲ್ಲಿ ಅನಾಹತ ನಾದ ಅದು ಎಲ್ಲರಲ್ಲಿ ಕೂಡ ಅದ. ಏನಿಲ್ಲದೆ ನಡೀತದೆ. ಅದಕ್ಕೆ ಹೇಳ್ತಾರೆ ಅವರು ಆ ಅನಾಹತ ನಾದ ಸ್ಮರಣೆ ಮಾಡೋರು ಮಾಡ್ತಾರೆ. ಇವು ಕೈ ಇವು ಅಡ್ಡಿಟ್ಟು ಕುಂಡ್ರೆ ಚಾಲನೆ ಇರ್ತವೆ. ಇವು ಎರಡು ಇವು ಇಲ್ಲಿ ಇದು ಬಟ್ ಇಲ್ಲಿ ಇವು ಎರಡು ಎಲ್ಲರಿಗೂ ಬರ್ತದೆ. ಹಂಗೆ ಮಾಡಿದ್ರೆ ಸ್ವಲ್ಪ ಸಡ್ಡು ಬಿಡ್ರೆ ಮತ್ತು ಇಟ್ಟು ಗಾಳಿ ಆಡೋದು ಮತ್ತು ಅದನ್ನು ಬಂದ್ ಮಾಡಿದೆ ಅಂದರೆ ಪೂರ ನಾದೇ ಬಂದಾಗ ಏನಪ್ಪ ಅಂದರೆ ಇದಕ್ಕೆ ಈ ಮುಖಿ ಇದು ಹೇಳ್ಯಾರ. ಇವು ಎರಡು ಇದು ಇಲ್ಲಿ ಇವು ಎರಡು ಇವು ನಾದ ಬರ್ತವೆ. ಅದಕ್ಕೆ ಅನಾಹತ ನಾದ ಅಂತ ಬಡಿಲಾರ್ದ ನಾದ ಒಂದು ಚಾಲು ಇರ್ತವೆ. ಈಗ ಮನಸ್ಸು ಎಲ್ಲೇರೇ ನಿಲ್ಲಿಸೋಕೆ ಅದು ಸುಮ್ಮನೆ ನಿಂದ್ರಂಗಿಲ್ಲ. ಮನಸ್ಸಿಗೊಂದು ಜಗನೇ ಬೇಕು. ಜಗ ಇದೆ ನಿಲ್ಲಂಗೆ ನಿಲ್ಲದು. ಯಾವುದೇ ಶಬ್ದರೇ ಸ್ಪರ್ಶರೇ ರೂಪರೇ ರಸಾರೇ ಗಂಧರೇ ಏನಾರು ಬೇಕೇ. ಅದು ಸುಮ್ಮ ಖಾಲಿ ಇರುವುದಿಲ್ಲ. ಹೌದಲ್ರಿ? ಮನುಷ್ಯ ಕುಂತಾನಂದ್ರೆ ಎಲ್ಲರೂ ಕುಂಡಿರ್ತಾನೆ. ಗಿಡದ ಮೇಲೆ ಕುಂಡು, ಗಿಡದ ಕೆಳಗೆ ಕುಂಡು, ನೆಲದ ಮೇಲೆ ಕುಂಡು, ಎಲ್ಲರೂ ಕುಂಡು. ಹಾಗೆ ಮನಸ್ಸಿಗೆ ಒಂದು ಸ್ಥಾನ ಬೇಕು. ಅದಕ್ಕೆ ಆ ಸ್ಥಾನದಲ್ಲಿ ಸುಮ್ಮನೆ ಇರ್ತದೆ. ಆದರೆ ನಾದಗಳಲ್ಲಿ ಭೂಶಬ್ದಗಳಲ್ಲಿ ಹೋಗುವುದನ್ನು ಬಿಟ್ಟು ಒಂದು ವೇಳೆ ಮನಸ್ಸಿಗೆ ನಿಲ್ಲಿಸ್ಬೇಕಂದ್ರೆ ಆ ಅನಾಹತ ನಾದದೊಳಗೆ ನಿಲ್ಲಿಸಿದ್ರಿ ಅಂತ ಕೇಳಿದರೆ ಮನಸ್ಸು ನಿಲ್ತದೆ. ಅದಕ್ಕೊಂದು ಏನಾರು ಬೇಕು. ಅದು ಅದ್ರ ಸ್ಥಾನ ಇಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ನಿಯತದ ವೇದ ಅನಾಹತ ನಾದಾದಿ ಅದರಿಂದೆ ನಾದದ ಭೂವಿದ್ದ ಅಭ್ಯಾಸ ಅದರಿಂದ ರಸುತ್ತಿರಲು. ಅನಾಹತ ನಾದದಲ್ಲಿ ಯಾರು ಏನಪ್ಪ ಅಂತ ಕೇಳಿದ್ರೆ ರಸನೂ ಅದ ರೀ. ಎಲ್ಲ ಒಳಗದವ್ರು. ಒಳಗೆ ರಸ ಅದ, ಸ್ಪರ್ಶ ಅದ, ಗಂಧ ಎಲ್ಲ ಹೊರಗೆ ಹೆಂಗದ ಒಳಗೆ ಹಂಗೆ ಅದ. ಅದಕ್ಕೆ ಲಂಬಿಕೆ ಯೋಗ ಮಾಡ್ತಕ್ಕಂಥವ್ರು ನಾಲಿಗೆ ಹೊಳ್ಳಿ ಇಡ್ತಾರೆ ನೋಡ್ರಿ. ಅಲ್ಲಿ ರಸ ಚಾಲು ಹಾಕಂತಾರೆ. ಅಲ್ಲೇ ಇರ್ತದೆ. ಕೆಲವೊಂದು ಹುಡುಗರು ಸಣ್ಣ ಹುಡುಗ ಕೇಳ್ಕೊಂಡು ಸೋರ್ತಿರ್ತ ಹಂಗೆ ನಕ್ಕೋತಿರ್ತಾವೆ ನೋಡ್ರಿ. ಇಲ್ಲ ಅದೊಂದು ರಸನೇ ಬೇರೆ. ಹೊರಗಿನ ರಸ ಇಲ್ಲ, ಒಳಗಿನ ರಸನೇ ಇರ್ತದೆ. ಅವೆಷ್ಟು ಮಜಾ ಇರ್ತಾರೆ ನೋಡಿ ಹುಡುಗರು. ಇರಂಗಿಲ್ಲ ರೀ. ಎಲ್ಲ ಅದ ಒಳಗೆ ರಸ ಅದ, ಸ್ಪರ್ಶ ಅದ, ಗಂಧ ಅದ, ಅಷ್ಟು ಅದ. ಅದಕ್ಕೆ ಹೇಳ್ತಾರೆ ನಾವು ಹೊರಗಿಂದ ಹುಡ್ಕತ್ತೇವಲ್ಲ. ಅದಕ್ಕೆ ಹೇಳ್ತಾರೆ ನಾದನೂ ಒಳಗದ, ರಸನೂ ಒಳಗದ, ಸ್ಪರ್ಶನೂ ಒಳಗದ. ಅದಕ್ಕೆ
ಸ್ಪರ್ಶಯೋಗ ಅಸ್ಪರ್ಶಯೋಗ ಅಂತ ಎರಡು ಯೋಗ ಅದಾವೆ. ಸ್ಪರ್ಶವಿಲ್ಲದ ಅಸ್ಪರ್ಶ ಯೋಗ ಹೆಂಗದ ನೋಡ್ರಿ, ಹೆಸರಿಟ್ಟಾರ ಅದಕ್ಕೆ ಯೋಗದ ಹೆಸರಿಟ್ಟರೆ ಎಲ್ಲ ಅದಾವ, ಅಷ್ಟು ಸಿಗ್ತಾವೆ ಮನುಷ್ಯನಿಗೆ. ಪರಂತು ಮನುಷ್ಯನ ಒಳಗೆ ಹೋಗಕ್ಕೆ ತಾಕತ್ತಿಲ್ಲ, ದಾರಿ ಗೊತ್ತಿಲ್ಲ ಅದಕ್ಕೆ ಹೊರಗಿನ ರಸ, ಹೊರಗಿನ ರೂಪ, ಹೊರಗಿನ ಶಬ್ದಕ್ಕೆ ಓಡಾಡ್ತಾನೆ. ಸ್ವಲ್ಪ ಒಳಗೆ ಹೋದ ಮಸ್ತ್ ನಾದದ ರೀ, ಒಳಗೆ ಮಸ್ತ್ ರಸ ಅದಾವ. ಲಂಬಿಕಾಯಿ ಇವತ್ತು ರಸ ಬರ್ತದೆ ರೀ, ರಸ ಅದಾವ. ಒಳಗೆ ಸ್ಪರ್ಶನೂ ಅದ, ಮತ್ತು ಒಳಗೇನು ಕಮ್ಮದ ರೀ, ಒಳಗೇನು ಕಮ್ಮ. ಅದಕ್ಕೆ ಮನುಷ್ಯ ಹೊರಗೆ ಹೋಗ್ತಾನೆ. ಅದಕ್ಕೆ ಅಂತಾರವರು ಒಳಗೆ ಬಾ. ಹಾಗೆ ಒಳಗೆ ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅನಾಹತ ನಾದ ಆದಿ ಅದರಿಂದೆ, ಅದರ ಅನಾಹತ ನಾದ ಈ ಎಲ್ಲಕ್ಕ ನಾದಕ್ಕೆ ಆದಿ ಅದರಿಂದೆ, ನಾದದ ಬಹುವಿಧಾಭ್ಯಾಸ ಅದರಿಂದ ವಿರಸುತ್ತಿರಲು ಅದು ತಾನೇ ವೇದ ಸ್ವಾಧ್ಯಾಯವೆನಿಪುದು. ಏನಪ್ಪ ಅಂದ್ರೆ ಇವು ನಾದ ಅದಾವ. ಹಾಗೆ ಒಳಗಿನ ನಾದರೆ ಹೊರಗಿನ ನಾದ ಕಡೆಗಂತ ಎಲ್ಲರೇ ನಾದದೊಳಗೆ ಮನಸ್ಸು ನಿಲ್ಲಿಸೋದಕ್ಕೆ ಅದೊಂದು ಥರದ ಅಭ್ಯಾಸ. ರೂಪದೊಳಗೆ ನಾದದೊಳಗೆ ನೋಡಿ, ಯಾರು ಶಿವಮೂರ್ತಿ ಒಳಗೆ, ಯಾರು ವಿಷ್ಣುಮೂರ್ತಿ ಒಳಗೆ, ಯಾರು ದೇವರ ಮೂರ್ತಿ ಒಳಗೆ, ಯಾವ ಲಿಂಗ ಮನಸ್ಸು ನಿಲ್ಲಿಸ್ತಾರಲ್ಲ, ನಿಲ್ಲಿಸ್ತಾರೆ. ಹಾಗೆ ನಾದನೂ ಕೂಡ ಅನಂತ ಅದ ಯಾವುದೇ ನಾದದಲ್ಲಿ. ಅದಕ್ಕೆ ಈಗಿನ ಕಾಲಕ್ಕೆ ಭಾಳ ಚಂದ ಬಂದದ ರೀ. ಮೊದಲು ನಮ್ಮಲ್ಲಿ ಇತ್ತಿಲ್ಲ. ಈಗ ನೀವು ಧ್ಯಾನಕ್ಕೆ ಕೊಂಡ್ರೆ ಟೇಪ್ ಬಂದಾವ, ಆ ನಾದ ಹಚ್ಚರಿ ಶಾಂತ ನಿಮ್ಮ ಮನಸ್ಸು ಎಲ್ಲಿ ಹೋಗಿನ ಮನುಷ್ಯ. ಅದಕ್ಕೆ ನಿಮ್ಗೆ ಜೋಡಿಸಿರಿ ಅಂದರೆ ಶಾಂತ ಹೆಂಗದ ನಾದ ಬಂದ. ಅದಕ್ಕೆ ಹಿಂದಿನ ಕಾಲಕ್ಕೆ ಸ್ವಾಮಿಗಳು ಪೂಜೆ ಬಂದು ಗಂಟೆಯಾಗಿ ಬಡಿಸ್ತಿದ್ರು. ಗಂಟೆ ಬಡಿಸೋ ಅದಕ್ಕೆ ಹೊರಗೆ ಗಂಟೆ ಬಡ್ಕೊತಿರ್ಬೇಕು. ಆ ಗಂಟೆ ನಾದ ಕುಂಟುತ್ತಾರೆ ಸುಮ್ಮನೆ ಶಾಂತ. ನಾದ ಭಾಳ ಮಹತ್ವ, ರೂಪ ಭಾಳ ಮಹತ್ವ ಅದ. ಅದಕ್ಕೆ ಮನಸ್ಸು ನಿಲ್ಲೋದಕ್ಕೆ ಏನಪ್ಪ ಅಂದ್ರೆ ಹಾಗೆ ದಶವಿಧ ನಾದಗಳಲ್ಲಿ ಅನಾಹತ ನಾದ ಏನದ, ಅದಕ್ಕಿಂತ ಮುಂಚೆ ದಶವಿಧ ನಾದಗಳಲ್ಲಿ ನೀ ಆ ನಾದ ಕಲ್ಪನಾ ಮಾಡಿ ಹಂಗೆ ಕಾಣ್ತದೆ. ಹೌದಲ್ಲ? ಹೆಂಗೆ ಕಲ್ಪನಾ ಮಾಡ್ತೀರಿ, ಹೆಂಗೆ ಕಾಣ್ತದೆ ಜಗತ್ತು? ಒಂದೇ ವ್ಯಕ್ತಿಯಲ್ಲಿ ಅನಂತ ಕಲ್ಪನಾ ಮಾಡ್ಬೋದಲ್ಲ, ಭಾಳ ಮಂದಿ ಕಲ್ಪನಾ ಮಾಡ್ತೇವಲ್ಲ, ಹಂಗೆ ಅಂತಾರವ್ರು. ಆ ನಾದ ಯಾವ್ಯಾವು ಅಂದರೆ ಹೇಳ್ತಾರವ್ರು. ಏನು ವೇದ ಸ್ವಾಧ್ಯಾಯ ಏನು? ಶರಧಿ, ನಿರ್ಜರ, ಭೇರಿ, ಮೇಘದ ಭೌರವ, ಮುರಜೆ, ಕಾಳೆ, ಶಂಖ, ಘಂಟಾದಿ, ವರನಾದ, ವಾಸ, ಕಿಂಕಣಿ, ವೀಣೆ, ಭ್ರಮರಾದಿ ಸ್ವರವನ್ನಾಲುಕುವುದೇ ಸ್ವಾಧ್ಯಾಯವು. ಇಷ್ಟ ನಾದದೊಳಗೆ ಮನಸ್ಸು ನಿಲ್ಲಿಸ್ಬೇಕು. ಏನಪ್ಪ ಅಂತ ಕೇಳಿ ಶಾರದೆ ಸಮುದ್ರದಲ್ಲಿ ಕುಂತ್ರೆ ಹೆಂಗೆ ಬರ್ತಾವೆ, ಆವಾಜ್ ಬರ್ತಾವೆ ಸಮುದ್ರ. ಯಾಕೆ ತೆರೆ ಮೇಲೆ ಬೀಳೋದ್ರಿಂದ ಭೌರ್ ಗರಿತ ಸ್ವರಿ ಬರ್ತಾವೆ ಅದಕ್ಕೆ. ಅದಕ್ಕೆಪ್ಪ ಸಮುದ್ರದ ಏನಪ್ಪ ಅಂದ್ರೆ ಏನಂತಾರೆ ಅವು ಲಹರಿಗಳ ಏನಪ್ಪ ಅಂತ ಕೇಳಿ ನಾದದಂತೆ ಅದರಾಗ ಮನಸ್ಸ. ಆಮೇಲೆ ಏನಪ್ಪ ಅಂದ್ರೆ ನಿರ್ಜರ ಅಂದ್ರೆ ಏನು ಬರೋದು? ನಿರ್ಜರ ಅಂದರೆ ಏನು? ಗುಡ್ಡದ ಮೇಲೆ ನೀರು ಬೀಳ್ತಾವೆ ನೋಡ್ರಿ, ಅದಕ್ಕೆ ನಿರ್ಜರ ಅಂತ. ಗುಡ್ಡದ ಮೇಲೆ ನೀರಲ್ಲ, ತಮಗೆ ನೀವು ಗುಡ್ಡದ ಮೇಲೆ ಹೆಂಗೆ ಬೀಳ್ತಾವೆ ನೋಡ್ರಿ, ನೀವು ಜೋಗ ಜಲಪಾತಕ್ಕೆ ಅಲ್ಲಿ ಇಲ್ಲಿ ಹೋರಿ, ಅದಂಥ ನಾದ ಬೇರೆ ಇರ್ತದೆ. ಅದಕ್ಕೆ ನಿರ್ಜರ ಏನಪ್ಪ ಅಂತ ಬೀಳ್ತದೆ. ಭೇರಿ ಅಂದ್ರೆ ಡಮರು ಹೊಡಿತಿರಲ್ಲ, ನಗಾರಿ ಅದರ ಆವಾಜದಂಗೆ. ಆಮೇಲೆ ಮೇಘದ ಭೌರವ, ಮೇಘ ಅಂದ್ರೆ ಮಾಡಿದಾಗ ಗರ್ಜನೆ ಆಗ್ತದಲ್ಲ ಒಂದಕ್ಕೊಂದು, ಆದ ಧ್ವನಿಯಂತೆ. ಮುರುಜ ಅಂದರೆ ಮದ್ದಳೆ ಇರ್ತಾವೆ, ಇದಕ್ಕೆ ಮದ್ದಳೆ ಅಂತ. ಇದಕ್ಕೇನು ಅಂತಾರಲ್ಲ ಈಗ ಢೋಲಕ್ ಅದು ಮದ್ದಳೆ ಅಂತ. ಆಮೇಲೆ ಏನಪ್ಪ ಅಂತ ಕೇಳ ಮೃದಂಗ. ಆಮೇಲೆ ಏನಪ್ಪ ಕಹಳೆ, ಉದ್ದಿರ್ತಲ್ಲ ಕಹಳೆ, ಸನಾದಿ ಅಂತಾರೆ, ಕಹಳೆ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಶಂಖ ಉತ್ತರ, ಅದರ ಧ್ವನಿ ಬೇರೆ. ಘಂಟಾನಾದ, ಆದಿ, ವರನಾದ, ವಾಸ, ಕಿಂಕಣಿ, ಇವೇ ಮೊದಲಾದ ನಾದಗಳು. ವಾಸ ಕಿಂಕಣಿ ಅಂದರೆ ಸಣ್ಣ ಗಜ್ಜಿ ಹಾಕಿ ಹೆಂಗೆ ಮಾಡ್ತಿರ್ತಾರೆ, ಗಜ್ಜಿ ಕಿಂಕಣಿ.
ವೀಣೆ ವೀಣಾದ್ ಏಕ್ತಾರಿ ಭ್ರಮರಾದಿ ಭ್ರಮರ ಅಂದರೆ ಗುಂಗಿಗಳ ಅದರೊಂದು ಸ್ವರ. ಇವು ಏನಪ್ಪ ಅಂದ್ರೆ ಸ್ವರವನ್ನು ಆಲಿಪುದೇ ಸ್ವಾಧ್ಯಾಯವು. ಇದಕ್ಕೆ ಸ್ವಾಧ್ಯಾಯ ಅಂದರೆ ಏನು ರೀ? ಇದಕ್ಕೂ ಅಂತ ಇಷ್ಟು ದಶವಿಧ ಹತ್ತದದು ದಶವಿಧ ನಾದಗಳನ್ನು ಏನಪ್ಪ ಅಂದ್ರೆ ಕೇಳೋದು. ಇದಕ್ಕೆ ಇವು ಆತ್ಮಸ್ವರೂಪ ಅಂತೇಳೋದು. ಅನಾಹತ ನಾದದೊಳಗೆ ಹಿಂಗೆ 10 ಪ್ರಕಾರದ ಏನಪ್ಪ ಅಂದ್ರೆ ಸ್ವರವನ್ನು ಶಬ್ದವನ್ನು ಕೇಳೋದಕ್ಕೆ ಏನಂತಾರೆ? ಇದಕ್ಕೆ ಇದು ಒಂದು ಸ್ವಾಧ್ಯಾಯ ಅಂತಾರೆ. ಅದು ಹೊರಗಿಲ್ಲ, ನಿಮ್ಮಲ್ಲಿ ಅದಾವ. ಅದಕ್ಕೆ ಈ ನಾದಗಳನ್ನು ಅಧ್ಯಯನ ಮಾಡೋದಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಅಂತಾರೆ. ಅರಿವುದೇ ವೇದ, ಅರಿವು ಕೊಂಬುದದು ವೇದ್ಯವು. ಅರಿವಿಂದೆ ನೋಡಲ್ ಈ ಪರಿಯೋಳು ಕರೆಮರೆ ಏನೂ ಇಲ್ಲಿ ತಿಳಿ ನೀರೆ ತನ್ನ ತಾನರಿಯ ಸ್ವಾಧ್ಯಾಯವೆನ್ನೆನಿಸುವುದು. ಇನ್ನು ಕಡೆಗೆ ಸ್ವಾಧ್ಯಾಯ ಅಂದರೆ ಏನಂದ್ರೆ ನಿನ್ನ ಸ್ವ ಅಂದ್ರೆ ತಂದ ಅಧ್ಯಯನ ಮಾಡೋದಕ್ಕೆ ಸ್ವಾಧ್ಯಾಯ ಅಂತ. ಅದಕ್ಕೇನು ಅದರ ಅರ್ಥ ಏನು? ಆತ್ಮಾನಾತ್ಮ ವಿವೇಕ. ಇಷ್ಟೇ, ಆತ್ಮಾನಾತ್ಮ ವಿವೇಕ ಮಾಡೋದು ಸ್ವಾಧ್ಯಾಯ. ನೀನು ಯಾರು? ಶರೀರನೋ, ಇಂದ್ರಿಯನೋ, ಮನಸ್ಸನೋ, ಬುದ್ಧಿನೋ, ಅಹಂಕಾರನೋ ಹಿಂಗೆ ವಿಚಾರ ಮಾಡ್ಕೋತ ಹೋದಿ ಅಂದರೆ ಇದು ಸ್ವಾಧ್ಯಾಯ. ಅದಕ್ಕೆ ಹೇಳಿದ್ರು ಅವರು. ಅರಿವುದೇ ಏನಪ್ಪ ವೇದ, ಅರಿಸಿಕೊಂಬುದು ವೇದ್ಯ. ಅರಿಯುವುದು ಜ್ಞಾನದ, ಅರಿಸಿಕೊಳ್ಳೋದು ಜಡ ಅದ, ವಿಷಯ ಅದ. ಅದಕ್ಕೇನಪ್ಪ ಅಂತ ಕೇಳಿದರೆ ಅರಿವಿಂದ ನೋಡಲ್, ವಿಚಾರದಿಂದ ಆತ್ಮಾನಾತ್ಮ ವಿಚಾರದಿಂದ ನೋಡಲು ಈ ಪರಿಗಳು ಈ ರೀತಿಯಾಗಿ ವಿಚಾರ ಮಾಡಿ ನೋಡಿದೆ ಅಂದ್ರೆ ಕರೆ ಮರೆ ಏನಿಲ್ಲ, ಅಜ್ಞಾನ ಇಲ್ಲ, ಆವರಣ ಇಲ್ಲ. ಅದಕ್ಕೆ ಏನಿಲ್ಲಿ ತಿಳಿ ನೀರೇ ತನ್ನ ತಾನರಿಯ ಸ್ವಾಧ್ಯಾಪ. ಏನು ನನ್ನಲ್ಲಿ ಅಜ್ಞಾನ ಇಲ್ಲ, ಆವರಣ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ಬಂಧ ಇಲ್ಲ, ಮೋಕ್ಷ ಇಲ್ಲ. ನಾನು ಕೇವಲ ಚಿದಾನಂದ ರೂಪ ಶಿವೋಹಂ ಅಂತ ಹಿಂಗೆ ಚಿಂತನೆ ಮಾಡ್ತಾ ಇದ್ದ ಅಂದರೆ ಇದಕ್ಕೆ ಸ್ವ ಅಧ್ಯಾಯ, ತನ್ನ ಅಧ್ಯಯನ ಮಾಡಕತ್ತಾನೆ. ಅದಕ್ಕೆ ಸ್ವಾಧ್ಯಾಯೋ ಅಧ್ಯೇತವ್ಯ, ಸ್ವಾಧ್ಯಾಯವನ್ನು ಮಾಡಲೇಬೇಕು ಅಂತ ಆಜ್ಞೆ ಮಾಡಿತು. ಗುರುಬೋಧೆಯಿಂದ ಅಧ್ಯಾತ್ಮದ ರಹಸ್ಯದ ಇರುವಿನ ವಿಧಿ ಮಾತ್ರವರಿವಲ್ಲಿ ವರಯತ್ನ ಪರನೆನೆಸಿದೊಡೆ ಹುತವೆಂದು ಪರಿಕಿಸು ಪಂಜೆ ಮೈಯಳೆ. ಪಂಜೆ ಅಂದರೆ ಬಂಗಾರದಂಥ ಮೈ ಉಳ್ಳವಳೆ, ಒಳ್ಳೆ ರೂಪದಿಂದ ಕೂಡಿಕೊಂಡವಳೆ. ಏನು ಇದಕ್ಕೆ ಹುತ ಅಂತ. ಹುತ ಅಂದ್ರೆ ಹಾಕೋದು, ಎಲ್ಲಿ ಯಜ್ಞದಾಗ ಹಾಕ್ತೇವೆ, ಇದಕ್ಕೆ ಹುತ ಅಂತ. ಅದು ಮನುಷ್ಯ ಹಾಕೋದು ಹುತ ಅಂತ ಹಾಕೋದು. ಹುತ ಇಲ್ಲೇನು ಅಂತ ಕೇಳಿದರೆ ಗುರುಬೋಧೆಯಿಂದ ಅಧ್ಯಾತ್ಮದ ರಹಸ್ಯದ ಇರುವಿನ ವಿಧಿ ಮಾತ್ರ ವರಿವಲ್ಲಿ. ನೋಡಿ ಎಷ್ಟು ಚಂದ ಶಬ್ದ ಇರ್ತದೆ. ಎಲ್ಲಿ ಅಂತಪ್ಪ ಅಂದರೆ ಅಧ್ಯಾತ್ಮದ ರಹಸ್ಯದ ಅರಿವಿನ ವಿಧಿ. ನೋಡಿ ಹೆಂಗಾದ್ರೆ ಅದಕ್ಕೆ ಕ್ರಮ ಏನು? ನಾನು ಬ್ರಹ್ಮಸ್ವರೂಪನು ಅಂತ ಈ ರಹಸ್ಯ ತಿಳಿಯಕ್ಕೆ ಹಾಗೇ ವಿಧಿ ಅದ. ಅಪಾನೆ ಜೂವತೆ ಪ್ರಾಣಂ ಪ್ರಾಣಾಪಾನಂ ತಥಾ ಪರಿ. ಹೆಂಗೆ ಹವನ ಮಾಡ್ಬೇಕನ್ನೋದು ಹೇಳಿದ್ರು ಯಜ್ಞ ಭಗವದ್ಗೀತೆಯಲ್ಲಿ. ಅದನ್ನು ವಿಷಯಗಳನ್ನು ಇಂದ್ರಿಯದಲ್ಲಿ ಹೋಮ ಮಾಡು, ಇಂದ್ರಿಯಗಳನ್ನು ಏನಪ್ಪ ಅಂತ ಕೇಳಿದರೆ ಮನಸ್ಸಿನಲ್ಲಿ ಹೋಮ ಮಾಡು, ಮನಸ್ಸು ಹೋಗಿ ಏನಪ್ಪ ಬುದ್ಧಿಯಲ್ಲಿ ಹೋಮ ಮಾಡು, ಬುದ್ಧಿ ಹೋಗಿ ಚಿತ್ತದಲ್ಲಿ ಮಾಡು, ಅದು ಹೋಗಿ ಅಹಂಕಾರದಲ್ಲಿ ಮಾಡು, ಅಹಂಕಾರ ಒಯ್ದು ಚಿದಗ್ನಿಯೊಳಗೆ ಹೋಮ ಮಾಡು. ಇದು ಹುತ ಅಂತ. ಕೇವಲ ಹೊರಗೆ ಬೆಂಕಿ ಒಳಗೆ ಈ ಪುರೋಡಾಶಾದಿಗಳನ್ನು ಹಾಕುವುದು ಹುತ ಅಲ್ಲ, ಯಜ್ಞ ಅಲ್ಲ. ಯಜ್ಞದ ಇದು ಏನು ಯಜ್ಞ ಮಾಡಬೇಕು ಅಂದ್ರೆ ಅರಿವಿನಲ್ಲಿ ಮರಿವೆ ಮೊದಲಾದ ಎಲ್ಲವನ್ನು ಕೂಡ ಆಹುತಿ ಕೊಡೋದು. ಇದಕ್ಕೇನಂತಾರೆ? ಹುತ ಅಂತಾರೆ, ಯಜ್ಞ ಅಂತಾರೆ. ಗುರುಬೋಧೆಯಿಂದ ಅಧ್ಯಾತ್ಮದ ರಹಸ್ಯದ ಇರುವಿನ ವಿಧಿ ಮಾತ್ರ ಅರಿವಲ್ಲಿ. ಹೆಂಗೆ ನೋಡಿ, ಸದ್ಗುರುಗಳು ಹೇಳ್ಯಾರ ನಿಂಗೆ ಹೆಂಗೆ ಮಾಡ್ಬೇಕನ್ನೋದು. ಅವ್ರ ಗುರು ಹೇಳ್ಯಾರ ಏನಪ್ಪ ಅಂದ್ರೆ ಅಧ್ಯಾತ್ಮದ ರಹಸ್ಯ ತಿಳಿಸ್ಕೊಟ್ಟಾರ. ಅವ್ರನ್ನೇ ಹೆಂಗೇನಪ್ಪ ಅಂದ್ರೆ ಪರಮಾತ್ಮನ ಆತ್ಮನ ಜ್ಞಾನ ಮಾಡಿಕೊಡ್ಬೇಕು, ಅದು ಮಾಡೋಕ್ಕೆ ಏನೇನು ಮಾಡಬೇಕು, ಏನೇನು ಬಿಡಬೇಕು ಹೇಳ್ಯಾರ ಅವರೆಲ್ಲ ನಿನಗೆ. ಅದಕ್ಕೆ ಆ ವಿಧಿ ಮಾತ್ರ ಅರಿವಲ್ಲಿ. ವಿಧಿ ಅಂದ್ರೆ ಕ್ರಮ, ಆತ್ಮಜ್ಞಾನ, ವೇದ ರಹಸ್ಯ ಏನದ ನೀ ಬ್ರಹ್ಮ, ಅದನ್ನು ತಿಳಿಯೋಕೆ ಏನೇನು ವಿಧಿ ಬೇಕು ನಿನಗೆ ಹೇಳ್ಯಾರ ಅವರು.
ಮೊದಲು ಹೇಳ್ಯಾರ ನಿನಗೆ. ಆ ವಿಧಿ ಪ್ರಕಾರವಾಗಿ ಏನಪ್ಪ ಅಂದ್ರೆ ವರ ಪ್ರಯತ್ನ ನೆನೆಸಿದೊಡೆ. ಹೆಂಗ್ರಿ? ಸಾಮಾನ್ಯ ಪ್ರಯತ್ನ ಇಲ್ಲ ನೋಡ್ರಿ. ಜಗತ್ತಿನ ವಸ್ತುಗಳನ್ನು ಪಡೆಯೋಕೆ, ಬಾಹ್ಯ ಪದ ಪಡೆಯೋಕೆ ಏನು ಪ್ರಯತ್ನ ಬೇಕು, ಅದರ 1000 ಪಟ್ಟು ಪ್ರಯತ್ನ ಇದ್ದರೆ ತಾನು ಸಿಗ್ತದೆ. ಸಿಕ್ಕದ್ದು ಸಿಗ್ತದೆ. ಎಷ್ಟು ಕಠಿಣ ಅದ ರೀ. ಇದ್ದದ್ದು ಸಿಗಬೇಕಾದ್ರೆ ಇಲ್ಲದ ಪ್ರಾಪ್ತಿ ಮಾಡಿಕೊಳ್ಳೋ ಪ್ರಯತ್ನಕ್ಕಿಂತಲೂ ಅಧಿಕ ಪ್ರಯತ್ನ 1000 ಬೇಕಂತ. ಹೆಂಗದ? ಮಂದಿ ಹೊಡೆದು ಕೊಲ್ಲೋದು ಭಾಳ ಸರಳ ಅದ, ತನ್ನ ಸಿಟ್ಟು ಕೊಲ್ಲೋದು ಭಾಳ ಕಠಿಣ ಅದ. ತಾನು ಸಿಟ್ಟೆ ಕೊಲ್ಬೇಕಲ್ಲ. ಸಿಟ್ಟು ಬಂದ ಮಂದಿ ಕೊಲ್ಲಕ್ಕೆ ಸರಳ ಅದ, ತನ್ನ ಸಿಟ್ಟಾಗಿ ಕೊಲ್ಬೇಕಂದ್ರೆ ಭಾಳ ಕಠಿಣ ಅದ, ಆಗಂಗಿಲ್ಲ. ಅದಕ್ಕೆ ಅಂತಾರೆ ಅವರು, ಇದು ಭಾಳ ಕಠಿಣದ ಅಂತಾರೆ. ಜಗತ್ತಿನ ಪದಾರ್ಥಗಳು ಇಲ್ಲದ ಅಸತ್ಯ ಭಿನ್ನವಾದ ಪದಾರ್ಥ ಪಡೆಯಲಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಅದರ ಲಕ್ಷಪಟ್ಟ ಪ್ರಯತ್ನ ಮಾಡಬೇಕಾಗ್ತದೆ. ಅದಕ್ಕೆ ಇದ್ದದ್ದು ಪಡ್ಯಾಕೆ ಅಂತಾರೆ ಅವರು. ಅದಕ್ಕೂ ವಿಧಿ ಅದ. ಇರುವಿನ ವಿಧಿ ಮಾತ್ರ ಅರಿವಲ್ಲಿ ವರ ಪ್ರಯತ್ನ ನೆನೆಸಿದವಳೆ. ಭಾಳ ಪ್ರಯತ್ನ ಬೇಕು. ಶ್ರೇಷ್ಠ ಪ್ರಯತ್ನ, ಕಠಿಣ ಪ್ರಯತ್ನ, ಅಸಾಧ್ಯವಾದ ಪ್ರಯತ್ನ. ಅದಕ್ಕೆ ಎಲ್ಲೇ ಒಬ್ಬರು ಅಂದರು ಯಾರು 100ಕ್ಕೊಬ್ಬ, 1000ಕ್ಕೊಬ್ಬ, ಲಕ್ಷಕ್ಕೊಬ್ಬ ಅಂದ್ರೆ ಅಲ್ಲಿ ಬಸವಣ್ಣವ್ರದ್ದು ಎಲ್ಲ ಗೀತ. ಅದು ಭಾಳ ಕಠಿಣ ಅಂತ. ಆಗ ತನ್ನ ಎಷ್ಟು ಆತ್ಮಜ್ಞಾನಕ್ಕೆ ವಿರೋಧ ಆಗಿರತಕ್ಕವ ಅವುಗಳನ್ನು ಕ್ರಮವಾಗಿ ಎಲ್ಲಿ ಜ್ಞಾನಾಗ್ನಿಯಲ್ಲಿ ಆಹುತಿ ಮಾಡಬೇಕು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಬಸವಸಾದ ಪ್ರತಿಯಿರುತ್ತೆ. ಅಲ್ಲಿ ಹವನ ಮಾಡಿದೆ ಅಂದ್ರೆ ಅದಕ್ಕೆ ಹುತ ಅಂತ. ಇದು ಹುತ ಎಲ್ಲರಿಗೆ ಸಾಧ್ಯ ಇಲ್ಲ ಅಂದ್ರೆ ಅವರು. ಪರಕಿಸು ಮೈಯಳೆ ಯಮನೇ ಮಾನ್ವಿತ ನೆನಪ ಯೋಗೀಶ್ವರನು ಅಮಳ ಸುಜ್ಞಾನಾಗ್ನಿಯು ಮನ ರಮಿಸುವ ಅಖಿಳ ದುರ್ವಿಷಯಾಳಿಗಳನ್ನು ನಿರ್ಮಮತೆಯಿಂದ ಬೀಳ್ಪದು ಹವಿ ಮಾಡಿ. ಅದು ಬರದೇ ಬಿಟ್ಟರು ಅವರು. ಆ ತತ್ವಜ್ಞಾನಿ ಹೆಂಗೆ ಮಾಡ್ತಾನೆ? ಎಲ್ಲಕ್ಕೂ ಬೆಂಕಿ ಹಾಕಿಬಿಡ್ತಾನೆ ಅವನು. ಎಲ್ಲಿ? ಜ್ಞಾನಾಗ್ನಿಯೊಳಗೆ. ಆ ಜ್ಞಾನಾಗ್ನಿ ಸರ್ವಕರ್ಮಾಣಿ ವಸುರಾತ್ ಕುರುತೆ ಜುಂಡ. ಏನು ಮಾಡ್ತಾನವ? ಯಮನೇಮಾನ್ವಿತ ನೆನಪ ಯೋಗೀಶ್ವರನು. ಮತ್ತು ವಿಧಿ ಅದಾವಲ್ಲಿ, ಇವೇ ವಿಧಿ. ಅದು ಒಳ್ಳೆಯ ಗುಣ ಹಿಡ್ದ, ಕೆಟ್ಟ ಗುಣ ಹಾಳು ಮಾಡ್ದ, ಹಾಕದ ಬೆಂಕಿ ಹಾಕದ. ಹೌದಲ್ಲ? ಅವ ಈ ಚಂಚಲ ಇತ್ತು, ಆ ಚಂಚಲತನ ಹಾಕದ, ಧ್ಯಾನ ಮಾಡಿ ಹಾಕದ. ಅದಕ್ಕೆ ನಿಯಮ ಮತ್ತು ಯಮ ನಿಯಮಗಳು 20 ಅದಾವ. ಇವು ಹಾಕದ ಬೆಂಕಿ ಹಾಕವ. ಏನಪ್ಪ ಅಂದ್ರೆ ಅವೆಲ್ಲ ವಿರುದ್ಧವಾಗಿ, ಮಾರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆಗ ದಾರಿ ಮಾಡಬೇಕಂದ್ರೆ ಕಂಟಿ ಕಡಿಬೇಕಲ್ರಿ. ಕಂಟಿ ಕಡಿಲಾರ್ದು ಹೆಂಗೆ ದಾರಿ ಹಾಕೋದು? ಸ್ವಚ್ಛ ಮಾಡಬೇಕು. ಹಂಗೆ ಈ ಪರಮಾತ್ಮನ ತತ್ವಜ್ಞಾನ ಮಾರ್ಗದೊಳಗೆ ಏನು ಅದಾವ ಇವೆಲ್ಲ ಅವು ಯಮ ನಿಯಮಗಳ ಮೂಲಕವಾಗಿ ಅವ ಏನು ಮಾಡ್ತಾನೆ ಅಂತ ಕೇಳಿದರೆ, ಅಷ್ಟು ಅಮಳ ಸುಜ್ಞಾನಾಗ್ನಿಯೋಳು ನಿರ್ಮಲವಾಗಿರ್ತಕ್ಕಂತಹ ಜ್ಞಾನದೊಳಗೆ ರಮಿಸುವ ಅಂತಹ ಆ ಯೋಗಿ ಏನು ಮಾಡ್ತಾನೆ? ಅಖಿಳ ದುರ್ವಿಷಯಾಳಿಗಳನ್ನು, ಸಮಸ್ತ ದುರ್ವಿಷಯಗಳು ಏನು ಜ್ಞಾನಕ್ಕೆ ಪ್ರತಿಬಂಧಕ ಮಾಡತಕ್ಕಂಥ, ಧ್ಯಾನಕ್ಕೆ ಪ್ರತಿಬಂಧಕ ಮಾಡತಕ್ಕಂಥ, ಪುಣ್ಯಕ್ಕೆ ಪ್ರತಿಬಂಧಕ ಮಾಡತಕ್ಕಂಥ ಸಮಸ್ತ ಏನದವ ದುಷ್ಕರ್ಮಗಳು, ದುರ್ವಿಚಾರಗಳು, ದುರ್ನೀತಿಗಳು, ದುರ್ನಡತೆಗಳು ಎಲ್ಲವೇನು ಮಾಡ್ತಾನೆ ಅಂತ ಕೇಳಿದರೆ ಜ್ಞಾನವೆಂಬ ಅಗ್ನಿಯಲ್ಲಿ ಹಾಕಿಬಿಡ್ತಾನೆ. ವಿಷಯಾಳಿಗಳನ್ನು ನಿರ್ಮಮತೆಯೋಳು ಬೀಳ್ಬೋದು ಹವಿ ಮಾಡಿ. ಏನಪ್ಪ ಅಂದ್ರೆ ಮಮತಾ ರಹಿತ ಬಿಟ್ಟು, ಈಷ್ಟು ದಿನ ಜಾಕ್ ಮಾಡೀನಿ, ಈಗ ಹೆಂಗೆ ಬಿಡ್ಬೇಕ್ರಿ, ಈಷ್ಟು ದಿನ ತಿನ್ಕೋತೆ ಬಂದೀನಿ, ಈಗ ರುಚಿ ಹೆಂಗೆ ಬಿಡ್ರಿ, ಬಿಡ್ಬೇಕೀಗ. ನಿರ್ಮಮತೆ, ಅದ್ರ ಮೇಲೆ ಕಿಂಚಿತ್ತೂ ಕೂಡ ಆಸೆ ಇಲ್ಲನೇ. ಏನು ನೋಡಂಗ ಮನುಷ್ಯ ನಿರ್ಮಮತ್ವ ಇದ್ದರೆ ಮನೆ ಬಿಟ್ಟು ಬರ್ತಾನಲ್ರಿ, ಹೆಂಗೆ ಬಿಡ್ತಾನೆ? ಹೆಂಗದ ನೋಡ್ರಿ. ಯಾವ ವಿಷಯ ಬಿಡ್ತಾನೆ ಅದ್ರ ಮೇಲೆ ಮಮತ್ವ ಬಿಟ್ಟಕ್ರೆ ಬಿಡ್ತಾನೆ, ಬಿಡಂಗನೇ ಇಲ್ಲ. ಅವನು ಮೋಹ ಮಮತೆ ಈತನ ಬಿಡ್ತಾನೇನು? ಬಿಡಂಗನೇ ಇಲ್ಲ. ಬೇಕಾದಷ್ಟು ನಾಯಿಗೆ ಬೇಕಾದಷ್ಟು ಹೇಳ್ರಿ ನೀವು, ಎಲ್ಲೂ ಬಿಡ್ತದೆ ಏನದು? ಸುಖಬುದ್ಧಿ ಅದು, ಅದಕ್ಕೆ ಅದು ಬಿಡಂಗನೇ ಇಲ್ಲ. ಯಾವಾಗ ಅದು ಗೊತ್ತಾಯಿತು ತಾನೇ ಬಿಡ್ತದೆ. ಆಗ ಮನುಷ್ಯ ಸಮಸ್ತ ವಿಷಯಾಳಿಗಳನ್ನು
ಜ್ಞಾನಕ್ಕೆ ಪ್ರತಿಬಂಧಕವಾಗತಕ್ಕಂಥ ಸಮಸ್ತ ಆಚಾರ ವಿಚಾರಗಳನ್ನು ಅವ ಗೊತ್ತಾಗ್ಯದ, ಇವು ನನ್ನ ಜನ್ಮ ಮರಣಕ್ಕೆ ಕಾರಣ ಅದಾವ, ದುಃಖಕ್ಕೆ ಕಾರಣ ಅದಾವ ಅಂತ ತಿಳ್ಕೊಂಡು ಹೇಗೆ ಏನಪ್ಪ ಅಂತ ನಿರ್ಮಮತೆಯಿಂದ ಬಿಡ್ತಾನ. ಪ್ರೇಮ ಅವನಿಗೆ ಇರಂಗಿಲ್ಲ ಅದರ ಮೇಲೆ. ನಿಷ್ಠುರಾಗ್ಯಾನವ. ನೋಡ್ರಿ, ಎಟ್ಟು ಅವನಿಗೆ ಕಾಳಜಿ ಇಲ್ಲ. ಏನು ರೀ, ಇಟ್ಟು ಜೀವ ಇಲ್ಲ, ಇಟ್ಟು ಇಲ್ಲ, ಎಟ್ಟು ಇಲ್ಲ, ಎಳ್ಳು ಕಾಲಟ್ಟಿಲ್ಲ. ಅದಕ್ಕೆ ಮಮತೆ ಅಂತ ನಿರ್ಮಮತೆ ಹಾಕಿಟ್ಟಾರ. ಅದು ತಿರಸ್ಕೃತ ಮಮತೆ. ಅದು ಆ ಮಮತೆಗೆ ತಿರಸ್ಕಾರ ಮಾಡ್ಯಾನ. ತಿರಸ್ಕಾರ ಪೂರ ಮಾಡಿದ ಬಳಕೆ ನೀ ಶಬ್ದ ಬರ್ತದೆ. ನಿರ್ಮಮತೆ ಎಳ್ಳಷ್ಟು ಅವುಗಳ ಮೇಲೆ ಹಿಂದೇನು ಮಾಡಿದ್ದ ಅವುಗಳ ಮೇಲೆ ಏನಪ್ಪ ಅಂದ್ರೆ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಎಳ್ಳಷ್ಟು ಅವುಗಳಲ್ಲಿ ಪ್ರೇಮ ಇರೋದೇನೆ. ಅವ್ರ ಗತಿ ಹೆಂಗೆ, ನಾ ಬಿಟ್ಟರೆ ಅವ್ರದ್ದು ಹೆಂಗೆ, ಹಂಗಿದ್ರೆ ಮನೆ ಬಿಡ್ತಾನೆ. ನಾವಾದ್ರೂ ಇವ್ರ ಗತಿ ಹೆಂಗೆ, ನಾವಾದ್ರೆ ಹೊಲ ಯಾರು ಬಿತ್ತವರು, ಅವ ಹೆಂಗೆ ಬರ್ತಾನೆ, ಇಲ್ಲಿ ಬರೋಂಗಿಲ್ಲ, ಹೋಯ್ತು ಯಾವ ಮಾಡ್ತಾರೆ, ಇರಲಿ ಹೋಗಲಿ. ಅಷ್ಟು ಅದಕ್ಕೆ ನಿರ್ಮಮತೆ. ಎಳ್ಳಷ್ಟು ಅವನಿಗೆ ಅಲ್ಲಿ ಆಕಾಂಕ್ಷತೆ ಉಳಿದಿಲ್ಲ. ಅವನು ಎಳ್ಳಟ್ಟು ಉಳಿದಿಲ್ಲ. ಹಂಗೆ ಅಷ್ಟು ನಿಷ್ಠುರನಾಗಿ ಏನಪ್ಪ ಅಂತ ಕೇಳಿದ್ರೆ ಅವೆಲ್ಲವನ್ನು ಜ್ಞಾನವೆಂಬ ಅಗ್ನಿಯೊಳಗೆ, ನಿಷ್ಕ್ರಿಯಾತ್ಮಕ ಅಗ್ನಿಯೊಳಗೆ ಏನಪ್ಪ ಅಂತ ಕೇಳಿ ಹಾಕಿ ಸುಟ್ಟು ಬಿಡ್ತಾನೆ. ಅದಕ್ಕೆ ಬೀಳ್ಪುದು ಹವೆ ಮಾಡಿ, ಹವೆ ಅಂದ್ರೆ ಹಾಕು, ಇದಕ್ಕೆ ಹುತ ಅಂತ. ಇದು ಯಜ್ಞ. ಯಜ್ಞ ಏನು ಮಾಡ್ತಾನೆ, ಮಾಡಬೇಕು ಅಂದ್ರೆ ದುರ್ವಿಚಾರ, ದುರ್ವಿಷಯ, ದುರ್ನೀತಿ ಇವೆಲ್ಲವನ್ನು ಕೂಡ ತಿಳುವಳಿಕೆ ಎಂಬ ಅಗ್ನಿಯಲ್ಲಿ ಇವು ನನಗೆ ಎಂದೂ ಸುಖ ಕೊಡಂಗಿಲ್ಲ, ಇವುಗಳ ಬೆನ್ನು ಹತ್ತ ಸದಾ ದುಃಖಿಯಾಗಿ ಇರ್ತಾನೆ ಅಂತ ಈ ಅರಿವಿನೊಳಗೆ ಅವ ಹಾಕದ. ಜ್ಞಾನ ಒಂದೇ ಸುಖಕ್ಕೆ ಕಾರಣ ಅಂತ, ಮುಕ್ತಿಗೆ ಕಾರಣ ಅಂತ ತಿಳಿದು ಇವೆಲ್ಲ ಅಜ್ಞಾನವೇ ಮೊದಲು ಮಾಡಿಕೊಂಡು ಸಮಸ್ತ ಕಾರ್ಯಕಾರಣ ಪ್ರಪಂಚದ ಮೇಲಿನ ಪ್ರೀತಿಯನ್ನು ಅಲ್ಲಿ ಹಾಕದ ಅಂದ್ರೆ, ಸುಟ್ಟ ಅಂದ್ರೆ ಇದಕ್ಕೆ ಯಜ್ಞ ಅಂತ ಕರೀಬೇಕು. ಇವು ಏನಪ್ಪ ಅಂತ ಕೇಳಿದ್ರೆ ನಿರ್ಗುಣಾಷ್ಟಾಂಗ ನಿರ್ಗುಣ ಯೋಗ ಹೋಗ ಇವು ಮಾಡಲೇಬೇಕು. ಅವನಿಗೆ ವಿಧಿ ಅದಾವ, ಇವ ಮಾಡಬೇಕು. ಈ ಯೋಗಗಳನ್ನು ಸಗುಣ ಯೋಗವನ್ನು ಮಾಡ್ದ ಅಂತ ಕೇಳಿದರೆ ಆತ ಏನಪ್ಪ ಅಂದ್ರೆ ಮುಂದೆ ನಿರ್ಗುಣಾಷ್ಟಾಂಗಕ್ಕೆ ಯೋಗ್ಯ ಆಗ್ತಾನೆ. ನಿರ್ಗುಣಾಷ್ಟಾಂಗ ಯೋಗ್ಯ ಆದವನೇ ನಿರ್ಗುಣ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊತಾನೆ. ಅದಕ್ಕೆ ನಿಯಮಾಂಗ ಪಂಚಕ ನಿರೂಪಣೆ ಇಲ್ಲಿ ಏನು ಹೇಳಪ್ಪ, ನಿಯಮಾಂಗವನ್ನು ನಮ್ಗೆ ಹೇಳಿದರು. ಯಾವುದು? ಸ್ವಾಧ್ಯಾಯ, ಸಿದ್ಧಾಂತ ಶ್ರವಣ, ಲಜ್ಜೆ, ಸ್ವಾಧ್ಯಾಯ ಏನಪ್ಪ ಅಂದ್ರೆ ಸಿದ್ಧಾಂತ ಶ್ರವಣ, ಆಮೇಲೆ ಜಪ, ಆಮೇಲೆ ಯಜ್ಞ. ಇವು 5 ನಿಯಮದಲ್ಲಿ ಇವ ನಿಯಮಿತವಾಗಿ ಆಚರಿಸಬೇಕು. ಅಂದ್ರೆ ನಿಯಮಿತವಾಗಿ ಇವು ಆಚರಿಸಿದ ಅಂತ ಕೇಳಿದರೆ ಅವನ ಅಂತಃಕರಣ ಏನಪ್ಪ ವಿರತಿ, ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಶ್ರದ್ಧೆಯಿಂದ ಕೂಡಿಕೊಳ್ತದೆ, ಅವ ಮುಕ್ತಿಗೆ ಕಾರಣ ಆಗ್ತಾನೆ ಅಂತ ಹೇಳಿದ್ರು. ಇನ್ನು ಮುಂದಿನ ಅಧ್ಯಾಯದಲ್ಲಿ ಏನಪ್ಪ ಅಂತ ಕೇಳಿದರೆ ಆಸನಗಳನ್ನು ಹೇಳ್ತಾರೆ. ಅಲ್ಲಿ ಹೇಳಿ ಬಂದ ನಿಮ್ಗೆ ಆಸನ ಬೇರೆ, ಅದು ಚೈತನ್ಯಾಶ್ರಿತವಾದ ಆಸನಗಳು. ಈಗ ಶರೀರಕ್ಕೆ ಸಂಬಂಧಪಟ್ಟ ಆಸನಗಳು ಪ್ರಾಮುಖ್ಯವಾಗಿ 84 ಆಸನ ಅದಾವ. ಎಷ್ಟು ಜೀವ ಅದಾವಲ್ರಿ, 84 ಲಕ್ಷ. ಅವು ತಮ್ಮ ಆಸನದಾಗೆ ಇರ್ತಾವ್ರಿ ಹಮೇಶ. ಆಸನ ಬಿಟ್ಟು ಯಾರೂ ಇರಂಗನೇ ಇಲ್ಲ. ಅವಕ್ಕೆ ಒಂದೊಂದು ಆಸನೇ ಅದಾವ ಅವೆಲ್ಲ. ಅದಕ್ಕೆ 84 ಜೀವ ಅದ, 84 ಆಸನ ಅದಾವ. ಅದರೊಳಗೆ ಮನುಷ್ಯರು ಆ ಪ್ರಾಣಿ ಆಸನ ಮಾಡೋಕ್ಕೆ ಬರೋಂಗಿಲ್ಲ. ಹೌದಲ್ಲ? ನೋಡ್ರಿ, ಕತ್ತಿ ಒಂದು ಆಸನ ಮಾಡ್ತದೆ 2-4 ಕಾಲ ಮೇಲೆ, ಅದೊಂದು ಆಸನನೇ ಅದಾವ. ನಾವು ಹ್ಯಾಂಗೆ ಮಾಡೋಕ್ಕೆ ಬರ್ತದೆ ಏನು? ಬರೋಂಗಿಲ್ಲ. ಅದರೊಂದು ಪ್ರತಿಯೊಂದಕ್ಕೆ ಆಸನ ಅದಾವ. ಪರಂತು ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟು ಆಸನ ಜರೂರಿ. ಅದರೊಳಗೆ ಇದರಾಗೂ ಕೂಡ ಎಷ್ಟು ನಮ್ಗೆ ಬೇಕು, ಮನುಷ್ಯ ಎಷ್ಟು ಅನುಕೂಲ ಅದಾವ ಅಷ್ಟು ಆಸನ. ಚಂತನ ಅಷ್ಟು ಮಾಡೋದು ಮತ್ತು ಮುಂಜಾನೆ ಚಂತನ ಆಸನನೇ ಹಾಕೋದು. ಮುಂದೆ ಪ್ರತ್ಯಾಹಾರ, ಧಾರಣ, ಸಮಾಧಿ ಅವು ಮಾಡವ.
ಅದಕ್ಕೆ ಪ್ರಾಮುಖ್ಯವಾಗಿ ಒಂದು 4-6 ಆಸನಗಳನ್ನು ಈ ಶರೀರಕ್ಕೆ ಸ್ವಸ್ಥನೂ ಇರಬೇಕು, ಚಿತ್ತನೂ ಕೂಡ ಅದೇನಪ್ಪ ಅಂದ್ರೆ ಶಾಂತಿ ಇರಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ಆಸನಗಳನ್ನು ನಾಳೆ ಮತ್ತು ಪ್ರತಿಪಾದನೆ ಮಾಡಿ. जय मंगलम जय नमो पार्वतीश्वर महादेव गुरुराज सिद्धार्थ